ಎಲ್ಲರಿಗೂ ನಮಸ್ಕಾರ. ನಾವಿಂದು ವರೀನ್ ಶಾಲೆಯಲ್ಲಿದ್ದೇವೆ. ವರೀನ್ ಅಂತಾರಾಷ್ಟ್ರೀಯ ವಸತಿ ಶಾಲೆ ತುಮಕೂರಿನ ಹೊರವಲಯದಲ್ಲಿ ಪ್ರತಿಷ್ಠಾಪಿತವಾಗಿರುವ ಈ ಶಾಲೆ ತುಮಕೂರು ನಗರದ ಹೆಸರಾಂತ ಶಾಲೆಗಳಲ್ಲಿ ಒಂದು. ಈ ಒಂದು ಶಾಲೆಯು ಸುಂದರವಾದ ವಾತಾವರಣ ಮತ್ತು ವಿದ್ಯಾರ್ಥಿಗಳ ಕಲಿಕೆಗೆ ಅನುವಾಗುವಂತಹ ಕಲಿಕಾ ವಾತಾವರಣವನ್ನ ಸೃಷ್ಟಿಸಿದೆ ಎಂದು ಹೇಳಬಹುದು. ಈ ಒಂದು ಶಾಲೆಯಲ್ಲಿ ವಾಹನ ವ್ಯವಸ್ಥೆ ಅಂದರೆ ದೂರದ ಊರಿನಿಂದ ಬರುವ ವಿದ್ಯಾರ್ಥಿಗಳ ಸೌಲಭ್ಯಕ್ಕಾಗಿ ಅತ್ಯುತ್ತಮ ಮೇಲ್ಮಟ್ಟದ ವಾಹನ ವ್ಯವಸ್ಥೆಯು ಒಂದನ್ನು ಕಲ್ಪಿಸಲಾಗಿದೆ. ಅದೇ ರೀತಿ ಶಾಲೆಯಲ್ಲಿ ಅತ್ಯುತ್ತಮವಾದ ಬೌದ್ಧಿಕ ಮತ್ತು ಬೌದ್ಧಿಕ ಸಂಪನ್ಮೂಲಗಳ ಒಂದು ಸಮತೋಲಿತ ವ್ಯವಸ್ಥೆಯಲ್ಲಿ ಶಾಲೆ ಕಲಿಕೆಯ ಅನುಭವವನ್ನ ಮಕ್ಕಳಿಗೆ ನೀಡುವಲ್ಲಿ ಯಶಸ್ವಿಯಾಗಿದೆ ಎಂದೇ ಹೇಳಬಹುದು. ಹಾಗೆ ಈ ಶಾಲೆಯಲ್ಲಿ ಇರುವಂತಹ ಸುಂದರವಾದಂತಹ ಕೈತೋಟ, ಈಜುಕೊಳ, ಹಾಗೆಯೇ ವಿದ್ಯಾರ್ಥಿಗಳ ಕ್ರೀಡಾ ಚಟುವಟಿಕೆಗಳನ್ನು ಉದ್ದೀಪನಗೊಳಿಸಲು ಅನುಕೂಲವಾಗುವಂತಹ ಆಟದ ಮೈದಾನಗಳು, ಹಾಗೆ ಸುಸಜ್ಜಿತವಾದ ಪ್ರಯೋಗಾಲಯಗಳು, ಹಾಗೆ ವಿದ್ಯಾರ್ಥಿಗಳ ಒಂದು ಬೌದ್ಧಿಕ ವಿಕಸನಕ್ಕೆ ನೆರವಾಗುವಂತಹ ಅತ್ಯುತ್ತಮವಾದ ಗ್ರಂಥಾಲಯ, ಹಾಗೆ ಒಂದು ವಿಶಾಲವಾದ ಗಾಳಿ ಬೆಳಕಿನಿಂದ ಕೂಡಿದಂತಹ ತರಗತಿಗಳು, ಈ ಎಲ್ಲವಾದ ವಾತಾವರಣದಿಂದ ಶಾಲೆ ಒಂದು ಮಾದರಿ ಶಾಲೆ ಎನಿಸಿದೆ ಅಂತ ಹೇಳಿದ್ರೆ ತಪ್ಪೇನಿಲ್ಲ. ಹಾಗೆಯೇ ಒಂದು ಶಾಲೆಯ ನಿರ್ವಹಣೆಯೂ ಕೂಡ ಅಂದ್ರೆ ಆ ಬರುವಂತಹ ವಿದ್ಯಾರ್ಥಿಗಳ ಒಂದು ವೈಯಕ್ತಿಕ ಭಿನ್ನತೆಯನ್ನಾಧರಿಸಿ ಅವರಿಗೆ ಕಲಿಕೆಯನ್ನ ಉತ್ತೇಜನ ನೀಡಲಿಕ್ಕೆ ಅನುವು ಮಾಡಿಕೊಳ್ಳುವಂತಹ ಒಂದು ನಿರ್ವಹಣಾ ರೀತಿಯೂ ಕೂಡ ಶ್ಲಾಘನೀಯವಾದದ್ದು. ಇಂತಹ ವರೀನ್ ಶಾಲೆ ತನ್ನ ಒಂದು ಶೈಕ್ಷಣಿಕವಾದ ಯೋಜನೆಯಲ್ಲಿ ಯಶಸ್ವಿಯಾಗಿದೆ ಎಂದು ಹೇಳಬಹುದು. ವರ್ಷದಿಂದ ವರ್ಷಕ್ಕೆ ಶಾಲೆಯಲ್ಲಿ ದಾಖಲಿತವಾಗುವಂತಹ ಫಲಿತಾಂಶ ಶಾಲೆಯ ನಿರಂತರ ಪರಿಶ್ರಮವನ್ನ ನಮಗೆ ನೀಡುತ್ತದೆ. ಮತ್ತು ಈ ಒಂದು ಶಾಲೆಯಲ್ಲಿ ICSE ಹಾಗೂ ಕರ್ನಾಟಕ ಪ್ರೌಢ ಶಿಕ್ಷಣ ಮಂಡಳಿಯ ತರಗತಿಗಳು ಕೂಡ ಜರುಗುತ್ತವೆ. ಇಂದಿನ ಈ ವರ್ಷದ 2025 ಮತ್ತು 26ನೇ ಸಾಲಿನ ಫಲಿತಾಂಶವು 100% ಅಂದರೆ ಕರ್ನಾಟಕ ಪರೀಕ್ಷಾ ಶಿಕ್ಷಣ ಮಂಡಳಿ ಹಾಗೂ ICSE ಹಾಗೂ ಪದವಿ ಪೂರ್ವ ಕಾಲೇಜಿನ ಫಲಿತಾಂಶಗಳು ಕೂಡ ಯಶಸ್ವಿಯಾಗಿ ದಾಖಲೆಗೊಂಡು ಈ ಒಂದು ವಿದ್ಯಾಸಂಸ್ಥೆಯ ಯಶಸ್ವಿ ಕಾರ್ಯಯೋಜನೆಯನ್ನು ಜನತೆಗೆ ತೋರುತ್ತದೆ. ಪ್ರತಿಯೊಬ್ಬ ವಿದ್ಯಾರ್ಥಿ ಜೀವನದಲ್ಲಿ ಫಲಿತಾಂಶ ಎಂಬುದು ಅತ್ಯಂತ ಮುಖ್ಯವಾದದ್ದು. ಆತನ ಶೈಕ್ಷಣಿಕ ಅಧ್ಯಯನಶೀಲತೆಯನ್ನ ದಾಖಲಿಸುವ ಕ್ರಮವೇ ಈ ಒಂದು ಫಲಿತಾಂಶ. ಈ 2025-26ನೆಯ ವರೀನ್ ವಿದ್ಯಾಸಂಸ್ಥೆಯ ಫಲಿತಾಂಶವನ್ನು ನಾವು ಗಮನಿಸಿದಾಗ 100% ಫಲಿತಾಂಶ ದಾಖಲಾಗಿದ್ದು ಶಾಲೆಯ ಕೀರ್ತಿಯನ್ನು ಹೆಚ್ಚಿಸುತ್ತದೆ. ಮತ್ತು ಇಲ್ಲಿ ಬಂದಂತಹ ವಿದ್ಯಾರ್ಥಿಗಳನ್ನು ಅವರ ಒಂದು ಕಾರ್ಯಯೋಜನೆಗೆ ತಕ್ಕಂತೆ ಒಂದು ಅತ್ಯುತ್ತಮ ಸಾಧನೆಯನ್ನು ಮಾಡಲು ಇಲ್ಲಿನ ಶಿಕ್ಷಕರ ಒಂದು ಕಾರ್ಯಯೋಜನೆ, ಬೋಧನಾ ಕ್ರಮ, ಬೋಧನಾ ವಿಧಾನಗಳು ಈ ಒಂದು 100% ಫಲಿತಾಂಶಕ್ಕೆ ಕೈಗನ್ನಡಿಯಾಗಿವೆ. SSLC ಪರೀಕ್ಷೆಯ ಫಲಿತಾಂಶವೂ ಕೂಡ 100% ದಾಖಲೆಗೊಂಡಿದೆ. ಹಾಗೆ ICSE ಫಲಿತಾಂಶವೂ ಕೂಡ 100% ದಾಖಲೆಗೊಂಡಿದೆ. ಹಾಗೆ ಪದವಿ ಪೂರ್ವ ಕಾಲೇಜುಗಳ ಫಲಿತಾಂಶಗಳು ಕೂಡ 100% ದಾಖಲೆಗೊಂಡು ಇದೊಂದು ಐತಿಹಾಸಿಕ ಮೈಲುಗಲ್ಲನ್ನು ಸೃಷ್ಟಿಸುತ್ತದೆ. ಶಾಲೆ 20 ವರ್ಷಗಳಿಂದ ಸತತವಾಗಿ ಈ ಒಂದು 100% ಫಲಿತಾಂಶವನ್ನು ನೀಡುತ್ತಾ ಬಂದಿದ್ದು ಈ ವರ್ಷದ ಸಾಧನೆಯಲ್ಲಿ ಜಿಲ್ಲೆಗೆ ಪ್ರಥಮ ಸ್ಥಾನವನ್ನು ತನ್ನ ಪಾಲಾಗಿಸಿಕೊಂಡಿರುವುದು ಶಾಲೆಯ ಒಂದು ಪ್ರೌಢಿಮೆಯನ್ನು ಸೂಚಿಸುತ್ತದೆ. ಈಗ ವರೀನ್ ಶಾಲೆಯ ವಿದ್ಯಾರ್ಥಿಗಳು ಅತ್ಯುತ್ತಮ ಅಂಕ ಸಾಧನೆಯನ್ನು ಗಳಿಸಿ ನಮ್ಮ ಮುಂದಿದ್ದಾರೆ. ಶಿಕ್ಷಣದ ಮೊದಲ ಮೆಟ್ಟಿಲು 10ನೇ ತರಗತಿಯ ಒಂದು ಅಧ್ಯಯನಶೀಲತೆ ಎಂದೇ ಹೇಳಬಹುದು. ಇಲ್ಲಿ ಕಲಿತಂತಹ ಅವರ ಅಧ್ಯಯನಶೀಲತೆ ಮುಂದಿನ ಅವರ ಹೆಚ್ಚಿನ ಅಧ್ಯಯನಕ್ಕೆ ರಾಜಮಾರ್ಗವಾಗುತ್ತದೆ ಎಂದು ಹೇಳುತ್ತೇವೆ. ಹಾಗಾದರೆ ಇಂದು ತಮ್ಮ ಅಧ್ಯಯನಶೀಲತೆಯಿಂದ ತಮ್ಮನ್ನು ಗುರುತಿಸಿಕೊಂಡು ತಮ್ಮದೇ ಆದ ಮೈಲುಗಲ್ಲನ್ನು ಸೃಷ್ಟಿಸಿರುವಂತಹ ವರೀನ್ ವಿದ್ಯಾರ್ಥಿಗಳನ್ನು ಅವರ ಒಂದು ಅಧ್ಯಯನ ಕ್ರಮ ಹೇಗಿತ್ತು, ಅವರ ಒಂದು ಈ ಅಂಕ ಗಳಿಕೆಯ ಸಾಧನೆಗೆ ಅವರಿಗೆ ನೆರವಾದಂತಹ ಸಹಕರಿಸಿದಂತಹ ಅಂಶಗಳ್ಯಾವುವು ಇತ್ಯಾದಿಗಳ ಬಗ್ಗೆ ಮಾಹಿತಿ ತಿಳಿಯೋಣ. ಇಂದಿನ ಅಂಕ ಗಳಿಕೆಯ ಸಾಧಕರು ನಮ್ಮ ಎದುರಿಗಿದ್ದಾರೆ. ಎಲ್ರಿಗೂ ನಮಸ್ಕಾರ. 10ನೇ ತರಗತಿ ಎನ್ನುವುದು ಒಂದು ರೀತಿಯಲ್ಲಿ
ಶೈಕ್ಷಣಿಕ ಹಂತದ ತಿರುವೆಂದೇ ನಾವು ಹೇಳುತ್ತೇವೆ. ಇದು ಒಂದು ಗಮ್ಯಸ್ಥಾನವಲ್ಲ, ಆದರೆ ಮುಂದಿನ ಓದಿಗೆ ಒಂದು ಉತ್ತೇಜನಕಾರಿಯಾದ ಅಂಶ ಮತ್ತು ನಮ್ಮ ಒಂದು ಬುದ್ಧಿಮತ್ತೆಯನ್ನು ಪರೀಕ್ಷಿಸುವ ಮೊದಲ ಮೈಲಿಗಲ್ಲು ಎಂದೇ ಹೇಳಬಹುದು. ಇಂತಹ 10ನೇ ತರಗತಿಯ ಸಾಧನೆ ಅಂಕಗಳಿಕೆಯ ವಿದ್ಯಾರ್ಥಿಗಳು ನಮ್ಮ ಮುಂದಿದ್ದಾರೆ. ತಾವು ತಮ್ಮ ಪರಿಚಯವನ್ನು ನೀಡಬಹುದು. ನನ್ನ ಹೆಸರು ಮೊಹಮ್ಮದ್ ಯೂನಸ್. ನನ್ನ ಹೆಸರು ಪೂಜಿತಾ ಎಂ. ನನ್ನ ಹೆಸರು ಮಾನ್ಯತಾ ಸಿಬಿ. ನನ್ನ ಹೆಸರು ಧನ್ವಿ ಎಂ. ನನ್ನ ಹೆಸರು ಧವನ್ ಸಿ. ಈಗ ಮೊದಲಿಗೆ ಧವನ್ರವರನ್ನು ಒಂದು ಪ್ರಶ್ನೆ ಕೇಳ್ತೀನಿ. ಈ 10ನೇ ತರಗತಿಯ ಅಂಕ ಸಾಧನೆ ನಿಮಗೆ ನಿರೀಕ್ಷಿತವಾಗಿತ್ತಾ? ಆ ಒಂದು ಅಂಕ ಗಳಿಕೆಯನ್ನು ನೀವು ಕೇಳಲ್ಪಟ್ಟಾಗ ನಿಮ್ಮ ಅನಿಸಿಕೆ ಏನು? ನೀವು ಪಡೆದಂತಹ ಒಂದು ಭಾವವೇನು? ಅಂದರೆ ನನಗೆ ನನ್ನ ಮೇಲೆ ನಂಬಿಕೆ ಇತ್ತು. ನಾನು ಆಗ್ತಿದ್ದಿದ್ದ ಎಫರ್ಟ್ಸ್ ಮತ್ತು ಟೀಚರ್ಸ್ ಹೇಳ್ತಿದ್ದಿದ್ದು ಗೈಡೆನ್ಸ್ ಆಗಲಿ, ಅವ್ರು ಕೊಟ್ಟಿದ್ದ ಏನಾದರೂ ಗೈಡೆನ್ಸ್ ಇರ್ಬೋದು, ಆಮೇಲೆ ಪೇರೆಂಟ್ಸ್ ಸಪೋರ್ಟ್, ಟೀಚರ್ಸ್ ಸಪೋರ್ಟ್, ಮ್ಯಾನೇಜ್ಮೆಂಟ್ ಕೊಟ್ಟಿದ್ದ ಸಪೋರ್ಟ್, ಇದೆಲ್ಲದ್ರ ಜೊತೆ ನಾನು ಪಟ್ಟಿದ್ದ ಹಾರ್ಡ್ ವರ್ಕಿಂದ ನನಗದು ಕಾನ್ಫಿಡೆನ್ಸ್ ಇತ್ತು. ಬಟ್ ಬೋರ್ಡ್ ಎಕ್ಸಾಮ್ ಅಂತ ಫಸ್ಟ್ ಟೈಮ್ ನಾನು ಅಟೆಂಪ್ಟ್ ಮಾಡಿದ್ರಿಂದ ಬೋರ್ಡ್ಸಲ್ಲಿ ನಂದು ಎಷ್ಟು ಬರ್ಬೋದು ಸ್ಕೋರನ್ನು ಸ್ವಲ್ಪ ಕ್ಯೂರಿಯಾಸಿಟಿ ಥರನೂ ಫೀಲಿಂಗ್ ಇತ್ತು. ಬಟ್ ಆ ಲ್ಯಾಪ್ಟಾಪ್ ಮುಂದೆ ಕೂತ್ಕೊಂಡು ರಿಸಲ್ಟ್ಸ್ ಚೆಕ್ ಮಾಡುವಾಗ ಆ 1 ಮಿನಿಟಲ್ಲಿ ನನಗೆ ನಾನು ಹಾಕಿದ್ದ ಎಫರ್ಟ್ಸ್ ಆಗಲಿ, ಟೀಚರ್ಸ್ ಕೊಟ್ಟಿದ್ದು ಕರೇಜ್ ಆಗಲಿ ಎಲ್ಲನೂ ಸ್ವಲ್ಪ ಭಯ ಥರನೂ ಫೀಲ್ ಆಯಿತು. ಬಟ್ ರಿಸಲ್ಟ್ ಬಂದ ಮೇಲೆ ನನಗೆ ನಾನು ಅಂದ್ಕೊಂಡಿದ್ದಷ್ಟಕ್ಕಿಂತ ಜಾಸ್ತಿನೇ ಬಂದಿದೆ. ನನ್ನ ಎಫರ್ಟ್ಸ್ಗೆ ಅದು ಸರಿ ಸಮಾನ ಅಂತ ನಾನು ಭಾವಿಸ್ತೀನಿ. ಈಗ ಧನ್ವಿ ಅವ್ರಿಗೆ ಅತ್ಯುತ್ತಮ ಅಂಕ ಸಾಧನೆ ಸುಮ್ಮನೆ ಬರುವಂಥದ್ದಲ್ಲ, ವಿದ್ಯೆ ಸಾಧಕನ ಸೊತ್ತು ಅಂತ ಹೇಳ್ತಾರೆ. ಹಾಗಾದರೆ ನಿಮ್ಮ ಪೂರ್ವ ತಯಾರಿ ಯಾವ ರೀತಿ ಇತ್ತು? ನಾನು ಹೇಳಬೇಕು ಅಂದರೆ ನಾನು ತುಂಬ ಸ್ಟೂಡಿಯಸ್ಸು ಅಲ್ಲ. ಯಾವಾಗಲೂ ಬುಕ್ ಮುಂದೆ ಕುತ್ಕೊಳ್ಳೋದಾಗಲಿ, ಬೇರೆ ಕೋಕಲಿಕ್ಯುಲರ್ ಆ್ಯಕ್ಟಿವಿಟೀಸ್ ಇಲ್ದಲೆ, ಎಲ್ಲೂ ಹೋಗ್ದಲೆ, ಯಾವಾಗಲೂ ಬೆರಿದಲೆ, ಯಾರ ಜೊತೆನೂ ಬೆರಿದಲೆ ಓದ್ದೋಳು ಅಲ್ವೇ ಅಲ್ಲ ನಾನು. ಅದು ಇದು ಎರಡು ಬ್ಯಾಲೆನ್ಸ್ ಮಾಡ್ಕೊಂಡು ಬಂದವಳು ನಾನು. ನಾನು ಮುಂಚೆನೇ ಹೇಳಿದಾಗೆ ಸ್ಟಾರ್ಟಿಂಗಿಂದನೂ ನಾನು ಆ್ಯಾವ್ರೇಜಲ್ಲಿದ್ದೆ. ನಾಟ್ ಸೋ ಗುಡ್, ನಾಟ್ ಟೂ ಬ್ಯಾಡ್ ಆಗಿದ್ದೆ ನಾನು. ತುಂಬ ನಾನು ಸ್ಟಾರ್ಟಿಂಗ್ ಸ್ಕೂಲಲ್ಲಿ 7th ಬಂದಿದ್ದು. ನಾನು 7th ಸ್ಟ್ಯಾಂಡರ್ಡಲ್ಲಿ ಬಂದಾಗ ಆ್ಯನ್ಯುವಲ್ ಎಕ್ಸಾಮ್ ಪರ್ಸೆಂಟೇಜ್ ನಾನು 75% ಇದ್ದಿದ್ದು. ನನಗೆ ಅನ್ನಿಸ್ತು ನನ್ನ ಕೈಲಿ ಆಗಲ್ಲ, ನನಗಿಲ್ಲ ಕೆಪಾಸಿಟಿ ಇಲ್ಲ. ನಮ್ಮ ಪೇರೆಂಟ್ಸ್ ಎಲ್ಲ ಇಲ್ಲ ನಿನ್ನ ಕೈಲಿ ಆಗಲ್ಲ, ಸುಮ್ಮನೆ ಯಾಕೆ ಸ್ಟೇಟಿಗೆ ಸೇರ್ಕೋ, ಅಲ್ಲಿಗೋಗಿ ಇಲ್ಲಿಗೋಗು ಅಂತ ಹೇಳ್ತಾಯಿದ್ರು. ನಾನು ಯಾಕೆ ನನ್ನ ಕೈಲಾಗಲ್ಲ, ಎಲ್ಲರೂ ಮಾಡ್ತಾವ್ರೆ, ನನಗೂ ದೇವ್ರು ಒಂದೇ ಬುದ್ಧಿ ಕೊಟ್ಟಿರೋದು, ನಾನು ಮಾಡ್ತೀನಿ ಅಂತ ಅಂದ್ಕೊಂಡು ನೆಕ್ಸ್ಟ್ ನಾನು 8th ಬಂದೆ. 8thಲ್ಲೂ ಫಸ್ಟ್ ಅಚೀವ್ಮೆಂಟ್ ಟೆಸ್ಟಲ್ಲಿ ಸೇಮ್ 74% ಬಂತು. ಬಟ್ ಅದಾದಮೇಲೆ ನನ್ನ ಕರೇಜ್ ಅಂತೂ ನಾನು ಬಿಡಲೇ ಇಲ್ಲ. ನಾನು ಯಾಕೆ ಮಾಡ್ಬಾರ್ದು ಅಂತ ಅವಾಗ ಕೂತೋಳು ನಾನು ಓದೋಕ್ಕೆ. ಇವಾಗ ಮತ್ತೆ ರಿಸಲ್ಟ್ ಕಳ್ಸ್ಕೊಂಡು ಇಲ್ಲಿ ಕೂತಿದ್ದೀನಿ. ನಾನು ಹೇಳಬೇಕು ಅಂದರೆ 10th ಸ್ಟಾರ್ಟಿಂಗಲ್ಲಿ ಐ ವಾಸ್ ಫುಲ್ ಚಿಲ್. ಹೆಂಗೆ ಅಂದರೆ ಓಕೆ, ಇವತ್ತು ಸ್ಕೂಲ್ಗೆ ಹೋದೆ, ಬಂದೆ, ತಿಂದೆ, ಮನಿಕೊಂಡೆ, ಓದಿದೆ, ಅಷ್ಟೇ. ದಟ್ಸ್ ಆಲ್ ವಾಸ್ ಮೈ ಪ್ಲ್ಯಾನ್. ಬಟ್ ದ ಮಿಡ್ ಟರ್ಮ್ ಎಕ್ಸಾಮ್ ಬಂದಮೇಲೆ ನನ್ನ ನಿಜವಾದ ಆಟ ಶುರುವಾಗಿದ್ದು. ಮಿಡ್ ಟರ್ಮಲ್ಲಿ ನನಗೆ ಯಾರು ಕಾಂಪಿಟೇಟರ್ಸ್ ಇರಲಿಲ್ಲ. ನನಗೆ ನಾನೇ ಕಾಂಪಿಟೇಟರ್. ಎಸ್ಟರ್ಡೇ ನಾನು ಹೆಂಗಿದ್ದೆ, ಇವತ್ತು ಅದಕ್ಕಿಂತ 1% ಅವರು ಜಾಸ್ತಿ ಮಾಡಬೇಕು. ಎಸ್ಟರ್ಡೇ 1 ಲೈನ್ ಓದ್ನ, ಇವತ್ತು 2 ಲೈನ್. ನೆನ್ನೆ 1 ಪೇಜ್ ಓದ್ನ, ಇವತ್ತು 2 ಪೇಜ್. ನಾನೇ ಕಾಂಪಿಟೇಟರ್. ಅದಕ್ಕಿಂತ ನಾನೇ ಚೆನ್ನಾಗಿ ಮಾಡಬೇಕು. ಆ ಥರ ಅಂದ್ಕೊಂಡವಳು. ಲಾಸ್ಟ್ ಇಯರ್ ಈ ಪರ್ಸೆಂಟೇಜ್ ಇತ್ತು, ಇವತ್ತು ಅದಕ್ಕಿಂತ ಜಾಸ್ತಿ ಬರಬೇಕು ಅಂತ ಮಿಡ್ ಟರ್ಮಲ್ಲಿ ಕೂತ್ಕೊಂಡೆ. 93.4% ಬಂತು. ಇನ್ನೂ ಮಾಡ್ತೀನಿ. ನನ್ನ ಟೀಚರ್ಸ್ ಎಸ್ಪೆಷಲಿ ಇದು ಕಾರಣನೇ ನನ್ನ ಟೀಚರ್ಸು. ನಾನು PTMಗೆ ಹೋದಾಗಲೆಲ್ಲ ನಿನ್ನ ಕೈಲಿ ಯಾಕಾಗಲ್ಲ, ಇವಳು 95% ಮೇಲೆ ಬರೋ ಕ್ಯಾಂಡಿಡೇಟ್ ಅಂತ ಅವರೇ ನನಗೆ ಹುರಿದುಂಬಿಸಿದ್ದು. ಅವ್ರ ಆ ಥರ ಹೇಳಾದ್ಮೇಲೆ ನಮ್ಮ ಅಪ್ಪ ಅಮ್ಮ ನನಗೆ ನಿನ್ನ ಕೈಲೂ ಆಗುತ್ತೆ ಅಂತ ಅವರೇ ಹೇಳ್ತಾ ಇದ್ದಾರೆ ಅಂದಮೇಲೆ ನೀನು ಯಾಕೆ ಹಿಂದೆ ಕೂತ್ಕೋತೀಯ ಅಂತ ಮಾತಾಡಿದ್ರು. ನನ್ನ ಜೊತೆ ಒಂದಿನ ಎಲ್ಲ ಕೂತ್ಕೊಂಡು ಮಾತಾಡಿದ್ರು, ಬೈದರು, ಎಲ್ಲ ಬುದ್ಧಿಮಾತು ಹೇಳಿದ್ರು. ನಾನು ಇವ್ರು ಯಾಕೆ ಹಿಂಗೆ ಬೈತಾ ಇದ್ದಾರೆ, ನನ್ನ ಕೈಲೇನು ಆಗಲ್ವಾ, ನಾನೇನು ಅಷ್ಟೊಂದು ಕೀಳಾಗಿ ಹೋಗ್ಬಿಟ್ನಾ, ಅವ್ರು ಯಾರೋ ಮಾಡ್ತಾರೆ, ನಾನು ಯಾಕೆ ಮಾಡೋಕ್ಕಾಗಲ್ಲ, ನನಗೂ ಅದೇ ಬುದ್ಧಿ ಇರೋದು, ನಾನು ಅದೇ ಸ್ಕೂಲ್ಗೆ ಹೋಗ್ತಾ ಇರೋದು, ನಾನು ಅದೇ ಬ್ಯಾಗ್, ಅದೇ ಬುಕ್, ಅದೇ ನನಗೂ ಎಲ್ಲ ಇರೋದು, ನಾನು ಓದ್ತೀನಿ ಅಂತ ಅವತ್ತು ಕೂತವಳು. ನೆಕ್ಸ್ಟ್ ಒಂದೊಂದೇ ಸ್ಟೆಪ್ ಏರ್ಕೊಂಡು ಹೋಗಿ ಓದ್ದೆ ಹೆಂಗೇನೆ ನನ್ನ ಕೆಲಸನೇ ಓದೋದಾಗೋಗಿತ್ತು. ಒಂದು ಮೈಂಡಿಗೆ ಬಂತು, ಒಂದು ಕೆಲಸ ಹೇಳಲ್ಲ, ಒಂದು ಕೆಲಸ ಅಂತೂ ಮಾಡೋದೇ ಇಲ್ಲ, ಮತ್ತು ಏನಂತಕ್ಕೆ ಓದಬೇಕು, ನನ್ನ ಕಾಲ ಮೇಲೆ ನಾನು ನಿಲ್ಲಬೇಕು. ಅಪ್ಪ ಅಮ್ಮನ ದುಡ್ಡಲ್ಲಿ ನಾನು ದುಡಿಬಾರ್ದು. ಅಪ್ಪ ಅಮ್ಮನ ದುಡ್ಡು ನನಗೆ ಬೇಡ, ನನ್ನ ದುಡ್ಡು ನಾನು ದುಡಿಬೇಕು ಅಂದರೆ ನಾನು ಚೆನ್ನಾಗಿ ಓದಬೇಕು. ಅಪ್ಪ ಅಮ್ಮಂಗೆ ಹೆಸ್ರು ತರ್ತೀನೋ ಇಲ್ಲ ಗೊತ್ತಿಲ್ಲ, ನನಗೆ ನನ್ನ ಹೆಸರು ನಾನು ಐಡೆಂಟಿಫೈ ಮಾಡ್ಕೋಬೇಕು. ಅಷ್ಟು ನಾನು ಬಂದಾದಮೇಲೆ ಚೆನ್ನಾಗಿ ಓದಿ ಇವತ್ತು 97.2% ತೊಗೊಂಡು ಇಟ್ ವಾಸ್ ಎಕ್ಸೈಟಿಂಗ್. ನನ್ನ ಪರ್ಸೆಂಟೇಜ್ ನೋಡಿದಾಗ ನನಗೆ ತುಂಬ ಶಾಕ್ ಆಯಿತು ಅಂದರೆ ಬರೋಲ್ಲ ಅಂತ ಅಲ್ಲ, ನನಗೆ ಗೊತ್ತಿತ್ತು. ಅಪ್ಪ ಅಮ್ಮನ ರಿಯಾಕ್ಷನ್ ನೋಡಿ ನನಗೆ ಶಾಕ್ ಆಯಿತು. ಅವರು ತುಂಬ ಖುಷಿಯಾಗ್ಬಿಟ್ರು. ಅವರಂತೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಅಯ್ಯೋ ಇವಳು 90, 91, 92 ಬರ್ತಾರೆ ಅಂತ ಅಂದ್ಕೊಂಡಿದ್ರು. ಸಡನ್ನಾಗಿ 97.2 ಥರ್ಡ್ ಟಾಪರ್ ಬಂದೆ ಸ್ಕೂಲಿಗೆ ಅಂದರೆ
ಕಡಿಮೆ ಮಾತಲ್ಲ ಅದು. ನನಗಂತೂ ತುಂಬ ಖುಷಿ ಆಯಿತು. ಇವಾಗಲ್ಲ, ಇನ್ನೂ ಒಂದು 10 ವರ್ಷ ಆದರೂ ಈ ಸ್ಕೂಲಿಗೆ ನನ್ನ ಸ್ಟೂಡೆಂಟೇ, ಈ ಟೀಚರ್ಸಿಗೆ ನನ್ನ ಮಕ್ಕಳೇ. ನಾನಂತೂ ಧನ್ವಿ ಎಮ್ಮೆ. ಈಗ ಅವರಿಬ್ಬರ ಉತ್ತರದಲ್ಲಿ ಆತ್ಮವಿಶ್ವಾಸ, ಪೂರ್ವ ತಯಾರಿ ಇರಬೇಕು. ಬಟ್ ಅವೆರಡೇ ಒಂದು ಅಂಕಗಳಿಕೆಯ ಸಾಧನೆಗೆ ಸಾಧ್ಯ ಆಗಲ್ಲ. ಯಾಕೆಂದರೆ ಒಂದು ಕಾಲುವೆಯ ರೀತಿಯಲ್ಲಿ ನಮ್ಮನ್ನು ಮುಂದೂಡೋದಕ್ಕೆ ಶಾಲೆ ಅನ್ನೋ ಒಂದು ವಾಹಕ ಶಕ್ತಿ ಬೇಕೇ ಬೇಕು. ನಮ್ಮಲ್ಲಿ ಎಷ್ಟೇ ಬುದ್ಧಿಮತ್ತೆ ಇದ್ದರೂ ಕೂಡ ಶಾಲೆ ಅತ್ಯಂತ ಅವಶ್ಯಕ. ನಮ್ಮನ್ನು ಸಾಮಾಜೀಕರಣಗೊಳಿಸುವಂತಹ ಶಾಲೆ ಯಾವ ರೀತಿ ನಮ್ಮ ಆತ್ಮವಿಶ್ವಾಸ, ನಮ್ಮ ಪೂರ್ವ ತಯಾರಿಯ ಕ್ರಮವನ್ನು ಉತ್ತೇಜಿಸ್ತು. ಹಾಗೆ ಈ ಶಾಲೆ ನೀಡಿದಂತಹ ಸಹಕಾರ, ಬರೀನ್ನಲ್ಲಿ ನೀವು ಯಾವ ರೀತಿಯ ಸಹಕಾರವನ್ನು ಈ ಅಂಕಗಳಿಕೆಗೆ ಉಪಯೋಗಿಸ್ಕೊಂಡ್ರಿ? ಮೊದಲು ಹೇಳಬೇಕಂದ್ರೆ ಈ ಸ್ಕೂಲಿನ ಟೀಚರ್ಸ್ ತುಂಬ ಸಪೋರ್ಟ್ ಮಾಡಿದರು. ಹಾಗಂತ ನನ್ನ ಎಫರ್ಟ್ಸು ತುಂಬ ಇತ್ತು. ಪ್ರತಿಯೊಂದು ಕಾನ್ಸೆಪ್ಟ್ನು ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಿದ್ರು. ಆ್ಯಂಡ್ ಏನೇ ಡೌಟ್ಸ್ ಕೇಳಿದ್ರು ಯಾವತ್ತೂ ಇಲ್ಲ ಅಂತಿದ್ರು. ಆ್ಯಂಡ್ ಯಾವಾಗಲೂ ಕರೇಜ್ ತುಂಬಿಸ್ತಿದ್ರು. ನಿಮ್ಮ ಕೈ ಆಗುತ್ತೆ, ನೀವು ಮಾಡೇ ಮಾಡ್ತೀರಾ, ನೀವು ಯಾವತ್ತೂ ಚೆನ್ನಾಗಿ ಓದಿ ಚೆನ್ನಾಗಿ ಮಾರ್ಕ್ಸ್ ತೆಗೀರಿ ಅಂತ ಯಾವತ್ತೂ ನಮಗೆ ಪ್ರೋತ್ಸಾಹ ನೀಡ್ತಿದ್ರು. ಆ್ಯಂಡ್ ಪ್ರತಿಯೊಂದು ವಿಷಯದಲ್ಲೂ ಎಲ್ಲ ಕಡೆಯಿಂದನೂ ನಮಗೆ ಸಪೋರ್ಟ್ ಕೊಟ್ಟಿದ್ದಾರೆ. ಮ್ಯಾನೇಜ್ಮೆಂಟೇ ಆಗಲಿ, ಪ್ರತಿಯೊಂದು ಟೆಸ್ಟು ಎಲ್ಲದನ್ನೂ ಅವ್ರು ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿ ಸ್ಟೂಡೆಂಟ್ಸ್ ಎಲ್ಲ ಚೆನ್ನಾಗಿ ಓದ್ತಿದ್ದಾರಾ ಅಂತ ಪ್ರತಿಯೊಬ್ಬರೂ ನೋಡ್ತಾ ಇದ್ರು. ಆ್ಯಂಡ್ ತುಂಬ ಸಪೋರ್ಟ್ ಮಾಡಿದ್ದಾರೆ. ಟೀಚರ್ಸು ಅಷ್ಟೇ. ಎಲ್ಲರಿಗೂ ಥ್ಯಾಂಕ್ ಯು. ಅಂದರೆ ಒಂದು ಶಿಕ್ಷಕರ ಸಹಕಾರ ಅತ್ಯುತ್ತಮವಾಗಿತ್ತು ಅಂತ ನಿಮ್ಮ ಅಭಿಪ್ರಾಯ. ಪೂಜಿತಾರವ್, ನಾವು ನಮ್ಮ ಮುಂದೆ ನಗರದಲ್ಲಿ ಅನೇಕ ಶಾಲೆಗಳಿವೆ, ಬಹು ಆಯ್ಕೆಗಳಿವೆ. ಆದರೆ ವರಿನ್ನ ಆಯ್ಕೆ ಇಂದಿನ ನಿಮ್ಮ ಸಾರ್ಥಕ ಕ್ಷಣಕ್ಕೆ ಯೋಗ್ಯವಾಗಿದೆ ಅಂತ ಅನಿಸಿದೆ. ಅದರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ನಾನು ನನ್ನ ಶಾಲೆಗೆ ಎಲ್ಲ ಸಮರ್ಪಣೆ ನೀಡ್ತೀನಿ. ಯಾಕಂದರೆ ನನ್ನ ಶಾಲೆ ನನಗೆ ಇಷ್ಟು ಅಂಕಗಳು ವಹಿಸಲು ನನಗೆ ಸಹಾಯ ಮಾಡಿದೆ. ಹೇಗೆ ಅಂದರೆ ನನ್ನ ಶಾಲೆ ಎಲ್ಲರ ಶಾಲೆಯಂತೆ ವಾರಕ್ಕೊಂದ್ಸತಿನೋ ಅಥವಾ ಯಾವಾಗೋ ಒಂದ್ಸತಿ ಟೆಸ್ಟ್ ಎಲ್ಲ ಮಾಡಿ ಎಲ್ಲ ಮಾಡ್ತಿಲ್ಲ. ಅಂದರೆ ವಾರಕ್ಕೆ 2-3 ಸತಿ ಯಾರು ಚಿಕ್ಕ ಟೆಸ್ಟ್ ಆದ್ರೂ ಕೂಡ ಎಲ್ಲ ಕ್ವಶನ್ಸ್ ಬರುವಂಥದ್ದು, ಯಾವುದು ಇಂಪಾರ್ಟೆಂಟು ಎಲ್ಲ ಹೇಳಿ ನಮಗೆ ಫುಲ್ಲು ಕಾನ್ಫಿಡೆನ್ಸ್ ತುಂಬ್ತಾಯಿದ್ರು. ಅವ್ರು ಕೊಡೋ ಟೆಸ್ಟಲ್ಲಿ ನಾವು ಅಳ್ಕೊಬೇಡೋದು, ನಾವು ಎಲ್ಲಿ ಕಮ್ಮಿ ಆಗ್ತಿದ್ದೀನಿ, ಎಷ್ಟು ಮಾರ್ಕ್ಸ್ ಕಮ್ಮಿ ಆಗ್ತಿದೆ ಅಂತ ಎಲ್ಲ ಹೇಳ್ತಾಯಿದ್ರು. ಅದು ನನಗೆ ತುಂಬ ಇಷ್ಟ ಆಯಿತು. ಮತ್ತು ಬೇರೆ ಶಾಲೆಯಲ್ಲಿ ಕೂಡ ಎಲ್ಲ ವಿದ್ಯಾರ್ಥಿಗಳಿಗೆ ಅಷ್ಟು ಇಂಪಾರ್ಟೆನ್ಸ್ ಕೊಡಲ್ಲ. ಬಟ್ ಈ ಶಾಲೆಯಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ತನಗೆ ಎಷ್ಟಾಗುತ್ತೆ ಎಷ್ಟು ತಮ್ಮ ಕೈ ಮೀರಿ ಸಹಾಯ ಮಾಡ್ತಿದ್ರು, ಅವರು ಇಂಪ್ರೂವ್ ಆಗ್ಬೋದು ಅಂತ. ಸೊ ನನಗೆ ವರಿನ್ ಶಾಲೆ ತುಂಬ ಬೆಸ್ಟ್ ಅನಿಸ್ತು. ಸೊ ನಾನು ಅದು ಆಯ್ಕೆ ಮಾಡಿ. ಈಗ ವರಿನ್ ಶಾಲೆ ನಗರದ ಒಂದು ಹೊರವಲಯದಲ್ಲಿ ಪ್ರತಿಷ್ಠಾಪಿತವಾಗಿರುವಂತಹ ಶಾಲೆ. ಈ ಒಂದು ದೂರ ನಿಮಗೆ ಯಾವುದೇ ರೀತಿಯ ಒಂದು ಅನಾನುಕೂಲತೆ ಇರಲಿಲ್ವಾ? ಯಾರದು ಅಯ್ಯೋ ತುಂಬ ದೂರ ಆಯಿತು ಅನ್ನೋವಂಥ ಮಾತುಗಳು ಬರುತ್ತೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ದೂರ ಇದೆ, ಆದರೆ ಒಳ್ಳೆ ಫೆಸಿಲಿಟೀಸ್ ಬೇಕು ಅಂದರೆ ದೂರ ಬರಲೇಬೇಕು. ಹೌದು, ಖಂಡಿತ ಸ್ವಲ್ಪ ಡಿಫಿಕಲ್ಟಿ ಆಗುತ್ತೆ. ಜಾಸ್ತಿ ಜರ್ನಿ ಮಾಡಬೇಕು ಅಂದರೆ ಅಷ್ಟೆಲ್ಲ ಕಷ್ಟಪಡ್ತಾ ಇದ್ದೀವಿ, ಅಷ್ಟು ದೂರ ಬಂದು ಇಲ್ಲಿ ಕಲಿತಾ ಇದ್ದೀವಿ ಅಂತಂದರೆ ಇಲ್ಲಿರೋ ಫೆಸಿಲಿಟೀಸ್ಗೋಸ್ಕರನೇ ನಾವು ಬರ್ತಾ ಇರೋದು. ನಮ್ಗೆ ಹತ್ರ ಬೇಕು ಅಂದರೆ ಅಲ್ಲೇ ಯಾವುದೋ ಪಕ್ಕದಲ್ಲಿರೋ ಸ್ಕೂಲಿಗೆ ಸೇರ್ಕೋಬೋದಿತ್ತು. ಸೇರ್ಕೊಂಡಲ್ಲೇ ಈ ತುಮಕೂರಿಗೆ ಇದೇ ಸ್ಕೂಲ್, ತುಮಕೂರಲ್ಲೂ ಎಷ್ಟೊಂದಿದೆ, ಯಾಕೆ ICSE ಸ್ಕೂಲ್ಸ್ ಇಲ್ವಾ? ಅದೇ ಬಿಟ್ಟು ಅದಕ್ಕೆ ಇಲ್ಲೇ ಬಂದಿದ್ದೀವಿ ಅಂತ ಅಂದರೆ ನಮ್ಗೆ ಇಲ್ಲಿ ಏನೋ ಒಂದಿದೆ, ಇಲ್ಲಿ ಬರಬೇಕು ಅಂತ ಅನಿಸಿದೆ, ಇಲ್ಲಿ ಬಂದಿದ್ದೀವಿ. ಇಲ್ಲಿ ಬಂದಿದ್ದ ತಕ್ಕನಾಗಿ ರಿಸಲ್ಟ್ಸು ಅಂದರೆ ವಾಹನ ವ್ಯವಸ್ಥೆ ನಿಮಗೆ ಸಮರ್ಪಕವಾಗಿದೆ. ತುಂಬ ವಾಹನ ಅಂದರೆ ಇಲ್ಲಿಲ್ಲೇ ಅಲ್ಲ, ಕುಣಿಗಲ್, ಆ ಕಡೆ CS ಪುರ, ನಿಟ್ಟೂರು, ಕಡಬ ಆ ಕಡೆ ಎಲ್ಲ ಹೋಗಿದೆ. ನೀವು ಒಂದು ಕಡೆ ಸರ್ಚ್ ಮಾಡೋದಾದರೆ ನಮ್ಮ ಸ್ಕೂಲ್ ಬಗ್ಗೆ ತುಂಬ ಒಳ್ಳೆ ವೆಬ್ಸೈಟ್ ಇದೆ. ವೆಬ್ಸೈಟಲ್ಲಿ ನೋಡೋದಾದರೆ ಎಲ್ಲೆಲ್ಲಿ ತಕ್ಕ ವೆಹಿಕಲ್ಸ್ ಹೋಗುತ್ತೆ. ಸ್ಟೂಡೆಂಟ್ಸ್ಗೂ ಏನು ಸ್ಟ್ರೆಸ್ ಆಗ್ತಾ ಇರಲಿಲ್ಲ. ಅಷ್ಟು 6 o'clock ಬರೋ ಥರ ಏನಿಲ್ಲ. ಸ್ಕೂಲಿಗೆ ಕರೆಕ್ಟಾಗಿ 9-9:30 ಹಂಗೆ ರೀಚ್ ಆಗೋ ಥರನೇ ಬರ್ತಾಯಿದ್ದೋ. ನಮಗೆ ನಾನು ಫಸ್ಟ್ ಪಾಯಿಂಟ್ ಹತ್ತತ್ರ ಇದ್ರೂ, ನಾನು ತುಂಬ ದೂರ ಊರಿದ್ರೂ ನನಗೆ ಯಾವತ್ತೂ ಸ್ಟ್ರೆಸ್ ಅಂತ ಅನಿಸಿಲ್ಲ. ನನ್ನ ಪಾಯಿಂಟಿಗೆ 8 o'clock ಬರ್ತಾ ಇದ್ದಿದ್ದು. 8 o'clock ನನಗೇನು ಸ್ಟ್ರೆಸ್ ಅನ್ನಿಸ್ತಾ ಇರಲಿಲ್ಲ. ನಮಗೆ ದೂರ ಅನ್ಸೋದ್ಕಿಂತ ಹೋಗಿ ಕಲಿಬೇಕು ಅನ್ನೋ ಈಗರ್ನೆಸ್ ಜಾಸ್ತಿ ಇತ್ತು. ಸೊ ನಮಗೆ ದೂರ ಆಗಲಿ ಡಿಫಿಕಲ್ಟಿ ಆಗಲಿ ಏನೂ ನಮಗೆ ಮೈಂಡಿಗೆ ಬರ್ತಾನೂ ಇರಲಿಲ್ಲ. ಯಾವಾಗ ಸ್ಕೂಲ್ ಬರುತ್ತೋ ಅಂತಲೇ ಕಾಯ್ತಾ ಇದ್ದೋ. ನಮಗೇನು ಅಷ್ಟೊಂದು ಅನ್ನಿಸ್ತಾ ಇರಲಿಲ್ಲ. ಸೊ ದೂರ ಎಲ್ಲ ಮ್ಯಾಟ್ರೇ ಅಲ್ಲ. ಓದಬೇಕು ಅಂದರೆ ದೂರ ಆಗಲಿ ಹತ್ರ ಆಗಲಿ ಅಷ್ಟು ಸಿಲಬಸ್ ಇದೆ, ಇದು ICSE ಆ ಬೋರ್ಡು ಅದೆಲ್ಲ ಮ್ಯಾಟ್ರೇ ಆಗಲ್ಲ. ಓದಬೇಕು, ಹೆಸರು ಮಾಡಬೇಕು ಅಂದರೆ ಅದೆಲ್ಲ ಪಡಲೇಬೇಕು. ಧವನ್, ಈ ಶಾಲೆಯ ಒಂದು ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಗಮನಿಸಿದಾಗ ನೋಡಿದವರಿಗೆ ಒಂದು ರೀತಿಯಲ್ಲಿ ವೈಯಕ್ತಿಕವಾಗಿ ಗಮನ ಹರಿಸೋಕೆ ಶಿಕ್ಷಕರ ಕೈಯಲ್ಲಿ ಸಾಧ್ಯ ಇದೆಯಾ? ಯಾಕೆಂದರೆ ತರಗತಿವಾರು ಹೆಚ್ಚು ಮಕ್ಕಳಿದ್ದಂಥ ಸಂದರ್ಭದಲ್ಲಿ ನಾವು ವ್ಯಕ್ತಿಗತವಾಗಿ ಆದ್ಯತೆ ನೀಡೋದಕ್ಕೆ ಸಾಧ್ಯವಾಗಲ್ಲ ಅನ್ನೋ ಒಂದು ಸಂಶಯಗಳಿರುತ್ತೆ. ಹಾಗಾದರೆ ನಿಮ್ಮ ಒಂದು ತರಗತಿಯ ಒಂದು ಯೋಜನೆ ಯಾವ ರೀತಿ ಇತ್ತು? ತರಗತಿಯಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯ ವಿದ್ಯಾರ್ಥಿಗಳಿದ್ರ ಮತ್ತು ಶಿಕ್ಷಕರ ಒಂದು ಶೇಕಡಾವಾರು ಪ್ರಮಾಣ ಯಾವ ರೀತಿ ಯೋಜನೆ ಮಾಡಿದ್ರು? ಆ ತರಗತಿಯ ಒಂದು ವಿಚಾರವಾಗಿ ನೀವು ತಿಳಿಸಿ.
ಈ ವರೀನ್ ಇನ್ಸ್ಟಿಟ್ಯೂಷನಲ್ಲಿ ನರ್ಸರಿಯಿಂದನೂ 10th ಓದಿದ್ದೀನಿ. ನಾನು ಅವಾಗಿದ್ದಾಗ ಸ್ಟ್ರೆಂತ್ಗೂ ಈಗಲೂ ಸ್ಟ್ರೆಂತ್ಗೂ ಮೋಸ್ಟ್ಲಿ 5 ಟೈಮ್ಸ್ಗಿಂತ ಜಾಸ್ತಿನೇ ಆಗಿದೆ. ಬಟ್ ನಾನು ಇದನ್ನು ಕಾನ್ಫಿಡೆನ್ಸಿಂದ ಹೇಳ್ತೀನಿ, ಸ್ಟ್ರೆಂತ್ ಜಾಸ್ತಿ ಆಗಿದೆ ನಿಜ, ಬಟ್ ಆಗಿಂದ ಈಗಲೂವರೆಗೂ ನಮ್ಮ ಕ್ಲಾಸಲ್ಲಿ 30 ಸ್ಟೂಡೆಂಟ್ಸ್ ಮೇಲೆ ಯಾವತ್ತೂ ಆಗೋಕ್ಕೆ ಬಿಟ್ಟಿಲ್ಲ. ಹಂಗಾಯಿತು ಅಂದರೆ ಅವ್ರಿಗೆ ಹೊಸ ಸೆಕ್ಷನ್ಸ್ ಮಾಡಿದ್ದಾರೆ. ಆಮೇಲೆ ಅಷ್ಟೇ ಅಲ್ಲ, ಈಗ ನಾನು ಆ 13 ಇಯರ್ಸಲ್ಲಿ ನೋಡಿದ್ದೀನಲ್ಲ, ನಾನು 10th ಮುಗಿಸೋ ಅಷ್ಟೊತ್ತಿಗೆ ಸ್ಟ್ರೆಂತ್ ಜಾಸ್ತಿ ಆಯಿತು ಅಂದ್ಬಿಟ್ಟು ಬಿಲ್ಡಿಂಗ್ಸ್ನೂ ಅಷ್ಟೇ 2-3 ಬಿಲ್ಡಿಂಗ್ಸ್ ಡೆಡಿಕೇಟೆಡ್ಲಿ ಸಪ್ರೇಟಾಗಿ ಕಟ್ಸಿದ್ದಾರೆ. ಟೀಚರ್ ಸ್ಟ್ರೆಂತನ್ನು ಡಬಲ್ ಮಾಡಿದ್ದಾರೆ. ಆಮೇಲೆ ಟೀಚರ್ಸು ಅಷ್ಟೇ ಡೆಡಿಕೇಟೆಡ್ ಆಗಿ ಅವ್ರು ಜಸ್ಟ್ ಅವ್ರ ವರ್ಕ್ ಅಂತ ನೋಡಲ್ಲ, ಇವ್ರು ಹೈಯರ್ ಮಾಡುವಾಗ್ಲೇ ಅಂಥ ಟೀಚರ್ಸ್ನೇ ಹುಡುಕಿ ನಮಗೆ ಡೆಡಿಕೇಟೆಡ್ ಆಗಿ ಹೇಳ್ಕೊಡೋ ಥರನೇ ಹುಡ್ಕೋದು. ಆಮೇಲೆ ನಮ್ಮಿಂದನೂ ಫೀಡ್ಬ್ಯಾಕ್ ತೊಗೊತಾರೆ, ಟೀಚರ್ಸ್ ಯಾವ ಥರ ಟೀಚ್ ಮಾಡ್ತಾ ಇದ್ದಾರೆ, ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ, ಏನಾದರೂ ಅವರಿಂದ ಚೇಂಜಸ್ ಬೇಕಾ. ಅಷ್ಟೇ ಅಲ್ಲದೆ ಸ್ಟ್ರೆಂತ್ ಜಾಸ್ತಿ ಆದಂಗೆ ಲ್ಯಾಬ್ಸ್ ಸಪ್ರೇಟ್ ಮಾಡೋದಾಗಲಿ, ಲೈಬ್ರರಿ ಬುಕ್ ಸ್ಟ್ರೆಂತ್ ಎಲ್ಲನೂ ಅಷ್ಟೇ ಜಾಸ್ತಿ ಆದಂಗೆ ಅದ್ರ ಇನ್ಫ್ರಾಸ್ಟ್ರಕ್ಚರ್ ಕೆಪಾಸಿಟಿನೂ ಆ ಸ್ಟ್ರೆಂತಿಗೆ ಈಕ್ವಿವೆಲೆಂಟ್ ಆಗೋ ಥರನೇ ಮಾಡಿದ್ದಾರೆ. ಸೊ ನನಗೆಲ್ಲೂ ಆ ಥರ ಇಲ್ಲಪ್ಪ ಇಲ್ಲಿ ಜಾಸ್ತಿ ಆಯಿತು ಸ್ಟ್ರೆಂತ್ ಅನ್ನೋ ಥರ ಯಾವತ್ತೂ ಅನಿಸಿಲ್ಲ. ಸ್ಟ್ರೆಂತ್ ಜಾಸ್ತಿ ಆಗಿದೆ, ಅದ್ರ ತಕ್ಕಂತೆ ಅಂದ್ರೆ ಅದಕ್ಕೆ ತಕ್ಕಂತ ಸ್ಥಳಾವಕಾಶ ಶಾಲೆಯಲ್ಲಿದೆ ಮತ್ತು ಅದೇ ರೀತಿ ಏನು ಒಂದು ಮಾನದಂಡ ಇದೆ, ಅದೇ ರೀತಿಯಲ್ಲಿ ಒಂದು ಶಿಕ್ಷಕ ಮತ್ತು ವಿದ್ಯಾರ್ಥಿಗಳ ಒಂದು ಯೋಜನೆಯನ್ನು ಕೂಡ ಅಳವಡಿಸಿಕೊಂಡಿದ್ದಾರೆ ಶಾಲೆಯಲ್ಲಿ. ಯಾವುದೇ ರೀತಿಯ ಒಂದು ದೊಂಬಿ ಅನ್ನುವಂತಹ ವಾತಾವರಣ ಈ ಶಾಲೆಯಲ್ಲಿಲ್ಲ. ಕಲಿಕಾ ವಾತಾವರಣ ವಿದ್ಯಾರ್ಥಿ ಜೀವನಕ್ಕೆ ಅತ್ಯಂತ ಅವಶ್ಯಕವಾದದ್ದು. ಹಾಗಾದರೆ ವರಿನ್ನಲ್ಲಿ ನಾವು ಯಾವ ರೀತಿಯ ಕಲಿಕಾ ವಾತಾವರಣ ಅಂದರೆ ಓದುವುದಕ್ಕೆ ಬೇಕಾದಂತಹ ವಾತಾವರಣ ಸೃಷ್ಟಿಸಲ್ಪಡುತ್ತೆ? ಓದೋಕ್ಕೆ ಬೇಕಾಗಿರೋ ಎಲ್ಲ ವಾತಾವರಣನೂ ನಮ್ಮ ಶಾಲೆಯಲ್ಲಿ ನಮಗೆ ಮಾಡಿ ಕೊಟ್ಟಿದ್ದಾರೆ. ಏನೇ ಒಂದು ಲೈಬ್ರರಿ ಆಗಲಿ ಅಥವಾ ಒಂದು ಕಂಫರ್ಟ್ ಝೋನ್ ಅಥವಾ ಯಾರು ಡಿಸ್ಟರ್ಬ್ ಮಾಡಲ್ಲ. ಲೈಬ್ರರಿಗೆ ಹೋಗಿ ಕೂತ್ಕೊಂಡ್ರೆ ನಮ್ಮ ಪಾಡಿಗೆ ನಾವು ನೀಟಾಗಿ ನಮ್ಗೆ ಎಷ್ಟು ಬೇಕು, ಏನೇನು ಸಪೋರ್ಟಿವ್ ಮೆಟೀರಿಯಲ್ಸ್ ಬೇಕು ಎಲ್ಲ ಅವೈಲಬಲ್ ಇರುತ್ತೆ. ನಾವು ಎಷ್ಟು ಕಷ್ಟಪಟ್ಟು ಓದ್ತೀವೋ ಅಷ್ಟೇ ಇದಾಗಿ ನಮಗೆ ಆ ಫೆಸಿಲಿಟೀಸು ಸಿಕ್ಕಿದೆ, ನಮಗೆ ವಾತಾವರಣ ಇದೆ. ಆ್ಯಂಡ್ ತುಂಬ ಹೆಲ್ಪ್ ಆಗಿದೆ. ಇದು ಒಂದು ಕಾಮ್ ವಾತಾವರಣ ಇದ್ದರೆ ನಾವು ಎಷ್ಟು ಚೆನ್ನಾಗಿ ಓದ್ಬೋದು ಅಂತ ನನಗೆ ಇಲ್ಲಿ ಬಂದಾಗಲೇ ಅರ್ಥ ಆಗಿದ್ದು. ಯಾರು ಡಿಸ್ಟರ್ಬೆನ್ಸ್ ಇಲ್ಲ, ಏನಿಲ್ಲ, ತುಂಬ ಚೆನ್ನಾಗಿತ್ತು. ಆ್ಯಂಡ್ ತುಂಬ ಫೆಸಿಲಿಟೀಸ್ ಇದೆ. ಪೂಜಿತಾ, ಇತರ ವ್ಯಕ್ತಿಗತವಾಗಿ ಬೇಕಾಗುವಂತಹ ಮೌಲ್ಯಯುತ ಅಂಶಗಳನ್ನು ಶಾಲೆ ನೀಡ್ತಾ ಇದೆಯಾ? ಇಲ್ಲಿ ಓದೋದು ಅಂತ ಒಂದು ಮುಖ್ಯ ಪ್ರಾಮುಖ್ಯತೆಯನ್ನು ಕೊಡುತ್ತಾರೆ. ಅದು ಬಿಟ್ಟು ಸಿಂಗಿಂಗ್ ಆಗಿರ್ಬೋದು, ಸ್ಪೋರ್ಟ್ಸ್ ಆಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು, ಎಲ್ಲದಕ್ಕೂ ಇಲ್ಲಿ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಅದಕ್ಕೆ ಆದ ಒಂದು ಶಿಕ್ಷಕರನ್ನು ಅವರು ವಹಿಸುತ್ತಾರೆ. ಎಲ್ಲ ಸ್ಪೋರ್ಟ್ಸ್ ಟೀಚರ್ಗಳು ಬರೀ ಇಲ್ಲಿ ಆಟ ಆಡಿಸ್ಕೊಂಡು ಕ್ಲಾಸಿಗಂತೂ ಕಳಿಸೋಲ್ಲ. ಅವ್ರ ಕೈಯಲ್ಲಾಗೋಷ್ಟು ತಮ್ಮ ಇಂಟರ್ ಸ್ಕೂಲ್ ಅಥವಾ ಇಂಟರ್ ಡಿಸ್ಟ್ರಿಕ್ಟ್ ಕಾಂಪಿಟೇಷನ್ ಆಗಿರ್ಬೋದು ಅಥವಾ ರಾಜ್ಯ ಮಟ್ಟದ ಕಾಂಪಿಟೇಷನ್ಗಾಗಿರ್ಬೋದು ಅಲ್ಲಿವರೆಗೂ ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿ ಗೆದ್ದಿರೋರು ನಮ್ಮ ಸ್ಕೂಲಲ್ಲಿ ಇದ್ದಾರೆ. ಸೊ ನಮ್ಗೆ ಇರಬೇಕು ಅಂದರೆ ಇಲ್ಲಿ ಓದೋದು ಪ್ರಾಮುಖ್ಯತೆ ಇದೆ, ಬಟ್ ಎಲ್ಲ ಎಕ್ಸ್ಟ್ರಾ ಕಲಿಕರೋ ಆ್ಯಕ್ಟಿವಿಟಿನೂ ನಾವು ಇಲ್ಲಿ ಕಲಿಬೋದು. ಅಂದರೆ ಎಲ್ಲ ಥರನೂ ಕಲಿಸಿದ್ದಾರೆ. ಈಗ ಡ್ಯಾನ್ಸಲ್ಲೂ ಆಗಿರ್ಬೋದು, ಸಿಂಗಿಂಗಲ್ಲೂ ಆಗಿರ್ಬೋದು, ಅದಕ್ಕೆ ಆದ ಒಂದು ಎಕ್ಸ್ಟ್ರಾ ಪೀರಿಯಡನ್ನು ಇಟ್ಟು ನಮಗೆ ಅಂದರೆ ಓದೋದು ಇಟ್ಟು ಅದ್ರ ಜೊತೆಗೆ ಅದನ್ನು ಕಲ್ತ್ಕೊಂಡು ನಾವಿಲ್ಲಿ ಸಕ್ಸಸ್ಸನ್ನು ಕಾಣ್ಬೋದು. ವರಿನ್ನ ಆಯ್ಕೆ ನಿನ್ನನ್ನು ಒಂದು ಭಿನ್ನ ವ್ಯಕ್ತಿಯನ್ನಾಗಿ ಮಾಡಿದೆ. ವರಿನ್ನಲ್ಲೇ ನಾನು ಕಲಿತಂತಹ ಒಂದು ಮನೋಜ್ಞವಾದ ಅಂಶಗಳು, ಈ ಶಾಲೆಯನ್ನೇ ನಾನು ಆಯ್ಕೆ ಮಾಡಿದೆ ಅನ್ನೋದಕ್ಕೆ ನಿಮ್ಮ ಅನಿಸಿಕೆ? ಈ ಶಾಲೆಯಲ್ಲಿ ತುಂಬ ಕಲ್ಚರಲ್ ಆ್ಯಕ್ಟಿವಿಟೀಸ್, ಬೇರೆ ಕಲ್ಚರಲ್ ಆ್ಯಕ್ಟಿವಿಟೀಸು ವಿತ್ ಡಿಸಿಪ್ಲಿನು ಮ್ಯಾಮ್, ವಿತ್ ಪ್ರಾಪರ್ ಕ್ಲಾಸ್ ಸ್ಟಡೀಸು ಮತ್ತು ಮ್ಯಾಮ್ ಬೇರೆ ಥರ ಸ್ಪೋರ್ಟ್ಸು ಮತ್ತು ಮ್ಯಾಮ್ ಇಲ್ಲಿ ಎಲೆಕ್ಷನ್ಸು ಇರುತ್ತೆ ಮ್ಯಾಮ್. ಯಾವ ಥರ ನಾವು ಹೊರಗಡೆ ಹೋಗಿ ಯಾವ ಥರ ಎಲೆಕ್ಷನ್ಸ್ ನಡೆಯುತ್ತೆ, ಹೇಗೆ ಕೌಂಟಿಂಗ್ ಆಗುತ್ತೆ ಅಂತ ಎಲ್ಲ ತಿಳ್ಕೊಬೋದು. ನಂತರ ಮ್ಯಾಮ್ ಈ ಲ್ಯಾಬ್ಸು, ಲೈಬ್ರರೀಸು ಎಲ್ಲ ಥರ ಫೆಸಿಲಿಟೀಸ್ ಇದೆ ಮ್ಯಾಮ್. ಎಲ್ಲ ಥರ ಫೆಸಿಲಿಟೀಸ್. ಕೇವಲ ಅತ್ಯುತ್ತಮವಾದ ವಿದ್ಯಾರ್ಥಿಗಳನ್ನೇ ಆಯ್ಕೆ ಮಾಡಿಕೊಂಡು ಸಾಧನೆ ಮಾಡೋದು ದೊಡ್ಡ ವಿಚಾರವಲ್ಲ. ಒಂದು ತರಗತಿ ಅಂದ ತಕ್ಷಣ ನಾವು ಗಮನಿಸುವಂಥದ್ದು ಅತ್ಯಂತ ಪ್ರತಿಭಾವಂತರೂ ಇರ್ತಾರೆ, ಮಂದಗತಿಯವರು ಇರ್ತಾರೆ. ಹಾಗಾದರೆ ಶಾಲೆಯಲ್ಲಿ ಮಂದಗತಿಯ ವಿದ್ಯಾರ್ಥಿಗಳನ್ನು ಯಾವ ರೀತಿ ಗಮನ ಹರಿಸ್ತಾರೆ? ಟಾಪರ್ಸ್ಗೆ ತುಂಬ ತಿದ್ದಿ ಹೇಳೋದು ಬೇಕಾಗಲ್ಲ. ಅವ್ರಿಗೆ ಪ್ರೀವಿಯಸ್ ಇಯರ್ ಪೇಪರ್ ಸಾಲ್ವ್ ಮಾಡಿಸೋದು, ವರ್ಕ್ಶೀಟ್ ಸಾಲ್ವ್ ಮಾಡಿಸಿದ್ರೆ ಅವ್ರಿಗೆ ಓದ್ಕೊಳಕ್ಕೆ ಬರುತ್ತೆ. ಒಂದು ಸತಿ ಟೀಚ್ ಮಾಡಿರ್ತಾರೆ. ಸೊ ಏನು ಮಾಡ್ತಾರೆ ಅಂದರೆ, ಈಗ ಅದೇ ಮಧ್ಯಮ ಈ ಸ್ಟೂಡೆಂಟ್ಸನ್ನ ಸೆಲೆಕ್ಟ್ ಮಾಡಿಕೊಂಡು ಅವ್ರನ್ನೊಂದು ಸಪ್ರೇಟ್ ಬ್ಯಾಚ್ ಮಾಡಿಬಿಟ್ಟು ಲಾಸ್ಟಲ್ಲಿ
ಅವ್ರಿಗೆ ಅವರು ಪದೇ ಪದೇ ರಿವಿಷನ್ ಮಾಡಿಸೋದು, ಜಾಸ್ತಿ ಟೆಸ್ಟ್ಸ್ ಕೊಡೋದು, ಡೌಟ್ ಕ್ಲಿಯರಿಂಗ್ ಸೆಷನ್ಸ್ ಇಡೋದು, ಈ ಥರ ಮಾಡಿ ಮಾಡಿ ಅವ್ರಿಗೆ ಏನು ಪ್ರಾಬ್ಲಮ್ ಇದೆ ಅಂತ ಫಸ್ಟು ತಿಳ್ಕೊಳಕ್ಕೆ ಟ್ರೈ ಮಾಡ್ತಾರೆ. ಆ ಪ್ರಾಬ್ಲಮ್ ಪ್ರಕಾರ ಆ ಕಾನ್ಸೆಪ್ಟ್ನೇ ಇನ್ನೊಂದು ಸತಿ ಹೇಳೋದು, ಹೋಮ್ವರ್ಕ್ ಕೊಡೋದು, ಅಥವಾ ಅವ್ರಿಗೆ ಯಾವ ಥರ ಬೇಕೋ ಅವ್ರ ಕಡೆಯಿಂದ ಫೀಡ್ಬ್ಯಾಕ್ ತೊಗೊಂಡು ಆ ಥರ ಅಡ್ಯಾಪ್ಟ್ ಮಾಡಿಕೊಂಡು ಅವ್ರಿಗೆ ಹೆಂಗೆ ಬೇಕು ಹಂಗೆ ಮಾಡ್ತಾರೆ. ಬೇರೆ ಸ್ಟೂಡೆಂಟ್ಸ್ಗೆ ಯಾವ ಥರ ಬೇಕು, ಟಾಪರ್ಸ್ಗೆ ಯಾವ ಥರ ಬೇಕು ಹಂಗೆ. ಅಂದರೆ ವಿಶೇಷ ತರಗತಿಗಳು ಏನಾದ್ರು ವಿಶೇಷ ತರಗತಿ ಇರುತ್ತೆ, ಸ್ಪೆಷಲ್ ಕೋರ್ಸಸ್ ಇರುತ್ತೆ. ಅದ್ರ ಜೊತೆ ಸಪೋರ್ಟಿವ್ ಆಗಿ ಯಾವ ಪರ್ಸೆಂಟೇಜ್ ಸ್ಟೂಡೆಂಟ್ಸಿಗೆ ಯಾವ ಥರ ಬೇಕು ಆ ಥರ ಅವರು ಹೇಳ್ಕೊಡ್ತಾರೆ. ಧನ್ವಿ, ಇಷ್ಟೇ ಅಲ್ಲದೆ ನಮಗಿಂದು ಸ್ಪರ್ಧಾತ್ಮಕ ಜಗತ್ತು, ಎಷ್ಟೇ ಜ್ಞಾನ ಗಳಿಕೆ ಇದ್ದರೂ ನಾವು ಎಲ್ಲಿ ಹಿಂದುಳಿದು ಬಿಡ್ತೀವೋ ಅನ್ನೋ ಭಯ. ಹಾಗಾಗಿ ಈ ವಿದ್ಯಾರ್ಥಿಗಳನ್ನು ಸ್ಪರ್ಧಾತ್ಮಕ ಜಗತ್ತಿಗೆ ಸಾಮರ್ಥ್ಯವಂತರನ್ನಾಗಿ ಮಾಡುವಂಥದ್ದು ಶಿಕ್ಷಣದ ಉದ್ದೇಶ. ಹಾಗಾದರೆ ವರಿನ್ನಲ್ಲಿ ಇತ್ಯಾದಿ ಸ್ಪರ್ಧಾತ್ಮಕವಾದ ಜಗತ್ತನ್ನು ಗಮನದಲ್ಲಿಟ್ಕೊಂಡು ಯಾವ ರೀತಿಯಲ್ಲಿ ವಿದ್ಯಾರ್ಥಿಗಳನ್ನು ಅನುವು ಮಾಡ್ತಾರೆ? ವರಿನಲ್ಲಿ ಹೇಳಬೇಕು ಅಂದರೆ ಹೌದು, ಕಾಂಪಿಟೇಷನ್ ತುಂಬ ಜಾಸ್ತಿನೇ ಇದೆ. ಬರೀ ನಮ್ಮ ಸ್ಕೂಲಲ್ಲಿ ಹೋಲಿಸ್ಕೊಂಡ್ರೆ ನಮಗೆ ಎಷ್ಟೊಂದು ಕಾಂಪಿಟೇಟರ್ಸ್ ಇದ್ದಾರೆ, ಇಲ್ಲ ಅಂತಲ್ಲ. ಸ್ಕೂಲಲ್ಲೇ ನಮ್ಗೆ ಈ ರೇಂಜಿಗೆ ಜಾಸ್ತಿ ಕಾಂಪಿಟೇಷನ್ ಇದೆ ಅಂತಂದರೆ ಇನ್ನು ಹೊರಗಡೆ ಲೈಫ್ ಹೆಂಗಿದೆಯೋ ಯಾರಿಗೆ ಗೊತ್ತು. ಬಟ್ ಇಲ್ಲಿಗೆ ಬಂದಾದಮೇಲೆ ಹೌದು, ಇಲ್ಲೂ ಕಾಂಪಿಟೇಷನ್ ಇದೆ, ಹೊರಗಡೆ ಇನ್ನೂ ಜಾಸ್ತಿ ಇದೆ ಅಂತೆಲ್ಲ ನಮಗೆ ಮಾಡಿಕೊಡ್ತಾರೆ, ಎಲ್ಲ ಹೇಳ್ಕೊಡ್ತಾರೆ. ಬರೀ ಅದೇ ಹೇಳ್ದಂಗೆ ಸ್ಟಡೀಸಲ್ಲಿ ಅಷ್ಟೇ ಅಲ್ಲ ಅವ್ರ ಕಾಂಪಿಟೇಷನ್ ಬಗ್ಗೆ ತೋರಿಸೋದು. ಸ್ಪೋರ್ಟ್ಸು ಅಷ್ಟೇ, ಇಲ್ಲಿ ಸ್ಕೂಲಲ್ಲಿ ಗ್ರೌಂಡಲ್ಲಿ ಆಡಿಸೋದಾಗಲಿ ಎಲ್ಲ ಮಾಡಲ್ಲ ಅವರು. ಡೈರೆಕ್ಟ್ ಒಳ್ಳೆ ಕೆಪಬಿಲಿಟಿ ಇರೋ ಸ್ಟೂಡೆಂಟ್ಸ್ನ ಚೂಸ್ ಮಾಡಿಕೊಂಡು ಅದು ಒಂದು ಟೀಮ್ ಮಾಡಿ ಅದನ್ನು ಮತ್ತೆ ಇಂಟರ್ ಸ್ಕೂಲ್ ಅಂತ ಎಲ್ಲೋ ಬೇರೆ ಕಡೆ ಒಳ್ಳೆ ರಾಜ್ಯಮಟ್ಟಕ್ಕೆ ಹೋಗಿ ಆಡಿಸಿ ಗೆದ್ದು ಬಂದಿದ್ದೀವಿ. ಆ ಥರ ಮಾಡಿದಾಗ ನಮ್ಗೆ ಏನು ಅನಿಸುತ್ತೆ, ಬರೀ ಸ್ಟಡೀಸಲ್ಲಿ ಅಷ್ಟೇ ಎಲ್ಲ ಕಾಂಪಿಟೇಷನ್ ಇರೋದು, ಬೇರೆ ಎಲ್ಲ ಫೀಲ್ಡಲ್ಲೂ ಕಾಂಪಿಟೇಷನ್ ಇದೆ. ಯಾರೋ ಬರೀ ಓದ್ಬಿಟ್ಟೆ ದೊಡ್ಡ ವ್ಯಕ್ತಿ ಆಗಬೇಕು ಅಂತಲೂ ಇಲ್ಲ, ಬೇರೆ ಬೇರೆ ಆ್ಯಕ್ಟಿವಿಟೀಸು ಇದೆ. ಇವಾಗ ಕಡಿಮೆ ಬಂದಿರೋರಾಗಲಿ ಜಾಸ್ತಿ ಬಂದಿರೋರು ನನಗೆ ಕೆಪಾಸಿಟಿ ಇದೆ ಅಂತ ಮುಂದೆ ನುಗ್ತಾರೆ. ಕಡಿಮೆ ಬಂದಿರೋರು ಕೆಲವ್ರು ಹಿಗ್ಬಿಡ್ತಾರೆ. ಹಿಗ್ಗೋ ಅವಶ್ಯಕತೆ ಇಲ್ಲ. ನಿಮಗೆ ದೇವರು ಬರೀ ಓದೋದು ಕೊಟ್ಟಿಲ್ಲ ಅನ್ನೋ ಇನ್ನೊಂದು ಟ್ಯಾಲೆಂಟ್ ಕೊಟ್ಟಿರ್ತಾನೆ. ಅದನ್ನು ಗುರುತಿಸ್ಬಿಟ್ಟು ನಮ್ಮ ಸ್ಕೂಲು ಅದನ್ನು ಸ್ವಲ್ಪ ಮೇಲೆತ್ತಕ್ಕೆ ಟ್ರೈ ಮಾಡಿದೆ. ಓದೋರಿಗೆ ಓದೋಕ್ಕೆ ಅಣು ಮಾಡಿಕೊಡುತ್ತೆ, ಇಲ್ಲ ಸಿಂಗಿಂಗ್ ಇರೋರಿಗೆ ಸಿಂಗಿಂಗ್ ಹೇಳ್ಕೊಡ್ತಾರೆ, ಡ್ಯಾನ್ಸ್ ಇರೋರಿಗೆ ಡ್ಯಾನ್ಸ್ ಹೇಳ್ಕೊಡ್ತಾರೆ. ಎಲ್ಲದು ಸೇಮ್ ಒಂದು ತಕ್ಕಡಿಲಿ ತೂಗ್ದಂಗೆ ಎಲ್ಲ ಮಾಡ್ತಾರೆ. ಸೊ ಕಾಂಪಿಟೇಷನ್ ಏನಂತ ನಮ್ಗೆ ಚೆನ್ನಾಗಿ ಅರ್ಥ ಆಗಿದೆ. ಕಾಂಪಿಟೇಷನ್ ಏನು ಅಂತ ಅರ್ಥ ಆಗಿರೋದಕ್ಕೆ ಇವತ್ತು ಇಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರೋದು. ಮುಂದೆ ಇನ್ನೂ ದೊಡ್ಡ ವೇದಿಕೆಯಲ್ಲಿ ಹೋಗಿ ಮಾತಾಡ್ತೀನಿ ಅಂತ ನಮ್ಮ ಸ್ಕೂಲ್ ನನಗೆ ಬೆಂಬಲ ಕೊಟ್ಟಿದೆ, ಮಾಡ್ತೀನಿ ಅನ್ನೋ ನಂಬಿಕೆನೂ ಇದೆ. ಈ ಒಂದು ಶಾಲೆಯಲ್ಲಿ ಕಲಿಯುವಂತಹ ಸಂದರ್ಭದಲ್ಲಿ ನಿಮ್ಮ ಒಂದು ವ್ಯಕ್ತಿತ್ವಕ್ಕೆ ಪೂರಕವಾಗುವಂತಹ ನಾನು ಕಲಿತೆ ಅನ್ನುವಂತಹ ಅಂಶ ಹಾಗೂ ಅದು ನಿಮ್ಮ ಮುಂದಿನ ಅಧ್ಯಯನಕ್ಕೆ ನೆರವಾಗುವ ಅಂಶ ಯಾವುದನ್ನು ಗಮನಿಸಿದ್ರಿ? ಅಂದರೆ ಎಫರ್ಟ್ಸ್ ಹೆಂಗೆ ಹಾಕಬೇಕು ಅಂತ ತುಂಬ ಚೆನ್ನಾಗಿ ಕಲಿತೆ. ಪ್ರತಿಯೊಂದು ಹಂತದಲ್ಲೂ ಎಲ್ಲ ತುಂಬ ಸಪೋರ್ಟಿವ್ ಇತ್ತು. ಎಫರ್ಟ್ಸ್ ಯಾವ ಮಟ್ಟಿಗೆ ಎಷ್ಟು ನಮಗೆ ಗೆಲುವನ್ನು ತಂದು ಕೊಡುತ್ತೆ ಅನ್ನೋದು ಕಲಿತೆ. ಮುಂದೆನೂ ಇದನ್ನೇ ನಡೆಸ್ಕೊಂಡು ಹೋಗ್ಬೇಕಂತ ಇಷ್ಟಪಡ್ತೀನಿ. ಆ ಎಫರ್ಟ್ಸಿಂದ ಇವಾಗ ನಾನು ರಿಸಲ್ಟ್ ಮಾತಾಡ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಆ ಎಫರ್ಟ್ಸ್ ಅನ್ನೋದನ್ನು ತುಂಬ ಚೆನ್ನಾಗಿ ಕಲಿತೆ ಇಲ್ಲಿಗೆ ಬಂದು. ಪೂಜಿತಾ, ಈ ಒಂದು ಶಾಲಾ ಜೀವನದಲ್ಲಿ ನಾವು ಸಭಾಂಗಣ ಚಟುವಟಿಕೆಗಳಿರಬಹುದು, ಆಮೇಲೆ ಪ್ರತಿಭಾ ಪ್ರದರ್ಶನಗಳು, ಇವೆಲ್ಲವನ್ನು ಗಮನಿಸ್ತೇವೆ. ಯಾಕೆಂದರೆ ಕೇವಲ ಓದೊಂದೇ ಅಲ್ಲ, ಒಂದು ಶಾಲೆ ಅಂದಾಗ ನಾವು ಇತ್ಯಾದಿ ಸಾಂಸ್ಕೃತಿಕ ಚಟುವಟಿಕೆಗಳು ಮತ್ತು ಇತ್ಯಾದಿ ವಿದ್ಯಾರ್ಥಿಯಲ್ಲಿ ಅಡಗಿರುವಂತಹ ಸುಪ್ತ ಪ್ರತಿಭೆಯನ್ನು ಈ ಶಾಲೆ ಯಾವ ರೀತಿಯಲ್ಲಿ ಅಭಿವ್ಯಕ್ತಗೊಳಿಸ್ತಾ ಸಾಗುತ್ತೆ? ಈಗ ನಮ್ಮ ಶಾಲೆ ವರ್ಷದ ಸ್ಟಾರ್ಟಿಂಗಿಂದನೂ ಎಂಡಿವರೆಗೂ ತುಂಬ ಸಮಾರಂಭಗಳನ್ನು ಎಲ್ಲ ಫೆಸ್ಟಿವಲ್ಸ್ಗಾಗಿರ್ಬೋದು, ಎಲ್ಲ ಡೇಸ್ಗಾಗಿರ್ಬೋದು ಸ್ಪೆಷಲ್ ಅಸೆಂಬ್ಲಿ ಅಂತ ಆಯೋಜನೆ ಮಾಡಿ ಎಲ್ಲರಿಗೂ ಅವ್ರಿಗೆ ಏನು ಇಷ್ಟವಾಗಿದ್ದು, ತಮಗೆ ಡ್ಯಾನ್ಸಲ್ಲಿ ತುಂಬ ಚೆನ್ನಾಗಿದ್ರು ಅದನ್ನು ತಮ್ಮ ಪ್ರತಿಭೆಯನ್ನು ತೋರಿಸೋದಕ್ಕೆ ಒಂದು ಸ್ಟೇಜನ್ನು ಕೊಡ್ತಾರೆ. ತಮಗೇನು ಪ್ರತಿ ವಿದ್ಯಾರ್ಥಿಗಳಿಗೂ ಅವಕಾಶ ಸಿಗುತ್ತಾ? ಎಲ್ಲ ವಿದ್ಯಾರ್ಥಿಗಳಿಗೂ ಅವಕಾಶ ಸಿಗುತ್ತೆ. ಯಾಕಂದರೆ ಫಸ್ಟಿನಷ್ಟು ಎಷ್ಟೊಂದು ಆಯೋಜನೆ ಮಾಡ್ತಾರೆ. ಇಲ್ಲ ಅಂದರೆ ಎಲ್ಲರಿಗೂ ಸಿಗುತ್ತೆ. ಅಂದರೆ ತುಂಬ ಮಾಡ್ತಾರೆ, ತುಂಬ ಇದೆಯಲ್ಲ. ಅಂದರೆ ಅವರು ದಿನನಿತ್ಯ ಸಭಾಂಗಣ ಚಟುವಟಿಕೆಗಳು ಯಾವುದೇ ವಿದ್ಯಾರ್ಥಿ ಆಗಲಿ ಆಯ್ಕೆ ಮಾಡಬಹುದು, ಭಾಗವಹಿಸೋದಕ್ಕೆ ಮುಕ್ತ ಅವಕಾಶ ಶಾಲೆಯಲ್ಲಿದೆ. ಈ ಒಂದು ಶಾಲಾ ಪರಿಸರದಲ್ಲಿ ಗಮನಿಸಿದಂಥ ಸಂದರ್ಭದಲ್ಲಿ ನೀವು ನಾನು ಅಳವಡಿಸ್ಕೋಬೇಕು ಅನ್ನೋ ಅಂಶ ಯಾವುದು? ಇಲ್ಲಿ ಸ್ಟ್ರೆಂತ್, ಅವ್ರು ಸಪೋರ್ಟ್ ಕೊಡೋದು, ಅವ್ರ ಮೋಟಿವೇಶನು ಎಲ್ಲ ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಅವ್ರು ಹೇಳ್ತಾರೆ ಯಾವ ಫೇಲ ಹೆಂಗೆ ಮುಂದೆ ಬರಬೇಕು ಮತ್ತು ಯಾವ ಪಾಯಿಂಟಲ್ಲಿ ಹೆಂಗೆ ಮಾರ್ಕ್ಸ್ ತೊಗೋಬೇಕು ಅಂತ ಎಲ್ಲ ಹೇಳ್ತಾರೆ. ಇದರಿಂದ ನಮಗೆ ತುಂಬ ಸಪೋರ್ಟು, ಸ್ಟ್ರೆಂತು ಮತ್ತು ಎಲ್ಲ ಮೋಟಿವೇಶನಿಂದ ನಾವು ಮುಂದೆ ಬರ್ಬೋದು ಅಂತ. ಧವನ್, ಈ ಅಂಕಗಳಿಕೆ ಸಾಧಕರಾಗಿದ್ದೀರಿ, ಆದರೆ ಈ ಒಂದು ಅಂಕ ಗಳಿಸುವ ಹಿಂದೆ ನೀವು ಇದ್ದಂತಹ ಒಂದು ನಿಮ್ಮ ಒಂದು ಸಾಮರ್ಥ್ಯ ಮತ್ತು ಅದು ಅಭಿವೃದ್ಧಿಗೊಳ್ಳೋದಕ್ಕೆ ಹಲವಾರು ಅಂಶಗಳು ನೆರವಾದಂತಹ
ಅನೇಕ ಇತ್ಯಾದಿ ಅಂಶಗಳು ನಾನು ಕಲಿತೆ, ಇದು ಇಲ್ಲಿ ಈ ಒಂದು ಶಾಲೆಯ ಮುಖೇನ ಕಲಿತೆ ಅನ್ನುವಂಥ ಅಂಶಗಳನ್ನು ಗಮನಿಸಿದ್ದೀರಾ? ನಮ್ಮ ಶಾಲೆಯಿಂದ ನಾನು ಕಲ್ತಿದ್ದೇನು ಅಂದರೆ ಮಾರ್ಕ್ಸ್ ಸ್ಕೋರ್ ಮಾಡೋದು ಅದೆಲ್ಲನೂ ಹೌದು ಇಂಪಾರ್ಟೆಂಟೇ. ಅದ್ರ ಜೊತೆ ಈಗ ಒಂದು ಕಾನ್ಸೆಪ್ಟು ಲೈಫಲ್ಲಾಗಲಿ ಬುಕ್ಕಲ್ಲಾಗಲಿ ಟೆಕ್ಸ್ಟ್ ಬುಕ್ಕಲ್ಲಾಗಲಿ ಒಂದು ಕಾನ್ಸೆಪ್ಟನ್ನ ಜಸ್ಟ್ ನಮ್ಮ ಟೀಚರ್ಸ್ ಅದನ್ನು ತುಂಬ ಸತಿ ಹೇಳಿದ್ದಾರೆ. ಜಸ್ಟ್ ನೀವು ಅದನ್ನು ಬೈ ಹಾರ್ಟ್ ಮಾಡೋದು ಮೆಮೊರೈಸ್ ಮಾಡೋದು ಮಾಡಬೇಡಿ. ನಿಮ್ಗದು ನಿಮ್ಮ ಮೈಂಡಿಂದ ನಿಮಗೆ ಆ ಕಾನ್ಸೆಪ್ಟ್ ಅರ್ಥ ಆದರೆ ಆವಾಗ ನೀವು ಅದನ್ನು ಹೆಂಗೆ ಯಾವ ಪ್ರಾಪರ್ ಲ್ಯಾಂಗ್ವೇಜಲ್ಲಿ ಡೆಫಿನೇಷನ್ ಬರಿಬೋದು. ಸೊ ಲೈಫಲ್ಲೂ ಅಷ್ಟೇ, ನೀವು ವ್ಯಾಲ್ಯೂಸ್ನಾಗಲಿ ಸುಮ್ಮನೆ ನನಗೆ ಗೊತ್ತು ಅಂತ ನೀವು ಕಲಿಯೋದಲ್ಲ, ನಿಮ್ಮ ಮನಸಾರೆ ಅದು ನೀವು ಕಲಿತಾಗ ಅದು ನಿಮಗೆ ಲೈಫಲ್ಲಿ ಯಾವತ್ತೂ ಅದು ನಿಮ್ಮನ್ನು ಬಿಟ್ಟು ಹೋಗಲ್ಲ. ಸೊ ನಮ್ಮ ಟೀಚರ್ಸ್ ಅದನ್ನು ಡೆಡಿಕೇಶನ್ ಆಗಲಿ ಪ್ಯಾಷನ್, ಆಮೇಲೆ ಅದೇ ಕಾನ್ಸೆಪ್ಟ್ಸ್ನ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳೋದು, ಆಮೇಲೆ ಇಂಟ್ರೋವರ್ಟ್ಸ್ ಆಗಿ ಇರಬೇಡಿ, ನಿಮ್ಗೆ ಏನೇ ಡೌಟ್ ಇದ್ರೂ ನೀವು ನಮ್ಮ ಹತ್ರ ಬಂದು ಕೇಳಿ, ನಾವು ಕ್ಲಿಯರ್ ಮಾಡ್ತೀವಿ. ಈ ಥರ ಎಲ್ಲ ನಮಗೆ ಮುಂದೆ ಪ್ರಪಂಚ ಹೆದರಿಸೋಕ್ಕೆ ಏನೇನು ಬೇಕೋ ಆ ಅಂಶಗಳನ್ನು ಹೇಳ್ಕೊಟ್ಟಿದ್ದಾರೆ. ಜೊತೆಗೆ ನನಗೆ ಒಳ್ಳೆ ಸ್ಕೋರ್ ಮಾಡೋಕ್ಕೆ ನನಗೇನೇ ಡೌಟ್ ಇದ್ದರೂ ಅವ್ರು ಯಾವತ್ತೂ ಆಮೇಲೆ ಬಾ ಅಥವಾ ಈಗ ಬೇಡ ನಾನು ಹೇಳಲ್ಲ ಅಂದಿಲ್ಲ. ಏನೇ ಡೌಟ್ಸ್ ಇದ್ದರೂ ಅವ್ರು ಕ್ಲಿಯರ್ ಮಾಡಿದ್ದಾರೆ. ಈ ಥರ ಮಾಡಿದ್ರಿಂದ ನನಗೆ ಪರ್ಸೆಂಟೇಜ್ ಸ್ಕೋರ್ ಮಾಡೋಕ್ಕೂ ಹೆಲ್ಪ್ ಆಯಿತು. ಅದ್ರ ಜೊತೆ ಮುಂದೆ ನನ್ನ ಲೈಫನ್ನು ನಾನು ಒಳ್ಳೆ ಉತ್ತಮ ಲೈಫ್ ಲೀಡ್ ಮಾಡೋಕ್ಕೂ ಈ ಶಾಲೆ ನೆರವೇರಿಸ್ಕೊ. ಕೇವಲ ಪಠ್ಯಪುಸ್ತಕಗಳೇ ನಮಗೆಲ್ಲ ಜ್ಞಾನವನ್ನು ನೀಡೋದಕ್ಕೆ ಸಾಧ್ಯವಿಲ್ಲ. ಆದರೆ ಶಾಲೆ ಅನ್ನೋದು ಎಲ್ಲ ಸಮಾಜದ ಅನುಭವಗಳನ್ನು ವಿದ್ಯಾರ್ಥಿಗೆ ತರುವಂತಹ ಪ್ರಯತ್ನ, ಮುಖಾಮುಖಿಯಾಗಿಸುವ ಪ್ರಯತ್ನ ಪಡುತ್ತೆ. ಅಂದರೆ ದಿನದ ಮಹತ್ವಗಳಿರಬಹುದು, ಆಮೇಲೆ ಇಡೀ ನಾವು ಜಗತ್ತಿನಲ್ಲಿ ನೋಡ್ತಾ ಇರುವಂತಹ ಅಂಶಗಳನ್ನು ವಿದ್ಯಾರ್ಥಿಗಳಿಗೆ ಮುಖಾಮುಖಿಯಾಗಿಸುವಲ್ಲಿ ಶಾಲೆಯ ಪಾತ್ರ ಏನು, ಅಂದರೆ ವರಿನಲ್ಲಿ ಯಾವ ರೀತಿ ಈ ಒಂದು ಏನು ನಾವು ಪ್ರಚಲಿತಾಂಶಗಳು ಅಂತ ಕರಿತೀವಿ ಅಂಶಗಳನ್ನು ವಿದ್ಯಾರ್ಥಿಗಳಿಗೆ ಅನುಭವಗೊಳಿಸ್ತಾ ಇದ್ರು. ಇದನ್ನು ನಾವು ಪಠ್ಯಪುಸ್ತಕದಲ್ಲಿ ಕಲಿಯೋದಕ್ಕೆ ಸಾಧ್ಯವಿಲ್ಲ. ಈ ಜ್ಞಾನವನ್ನು ವಿದ್ಯಾರ್ಥಿಗಳಿಗೆ ಶಾಲೆ ಯಾವ ರೀತಿಯ ಅನುಭವದ ಮೂಲಕ ನೀಡ್ತಿತ್ತು? ನಮ್ಮ ಸ್ಕೂಲಲ್ಲಿ ಹೇಳಬೇಕು ಅಂದರೆ ಆಗಲೇ ಹೇಳ್ದಂಗೆ ಅಸೆಂಬ್ಲಿ ಆ್ಯಕ್ಟಿವಿಟೀಸ್ ಇರ್ತಾಯಿತ್ತು. ಅಸೆಂಬ್ಲಿ ಆ್ಯಕ್ಟಿವಿಟೀಸಲ್ಲಿ ಡೇ ರಿಲೆವೆನ್ಸ್ ಅಂದರೆ ಆ ದಿನದ ಮಹತ್ವ ಏನು ಅದ್ರ ಬಗ್ಗೆ ಒಂದು ಸ್ಟೂಡೆಂಟ್ ಹೇಳೋರು. ನೆಕ್ಸ್ಟ್ ನ್ಯೂಸ್ ಪೇಪರ್ ರೀಡಿಂಗ್ ಮಾಡೋರು, ನ್ಯೂಸ್ ಪೇಪರಲ್ಲಿ ಏನೇ ಹೆಡ್ಲೈನ್ಸ್ ಇದ್ದರೂ ಅದನ್ನು ಹೇಳೋರು. ನೆಕ್ಸ್ಟ್ ಪ್ರಿನ್ಸಿಪಲ್ ಕ್ಯಾಬಿನ್ ಮುಂದೆ ಒಂದು ಟೇಬಲ್ ಥರ ಇಟ್ಟಿದ್ರು, ಅಲ್ಲಿ ನ್ಯೂಸ್ ಪೇಪರ್ನೆಲ್ಲ ಸ್ಪ್ರೆಡ್ ಮಾಡಿ ಅಲ್ಲಿ ಇಟ್ಟಿರ್ತಾರೆ. ಅಲ್ಲೇ ಹಾಸ್ಟೆಲ್ ಸ್ಟೂಡೆಂಟ್ಸ್ಗೆ ಏನು ನ್ಯೂಸ್ ಪೇಪರ್ ಸಿಗಲ್ಲ, ಅಲ್ಲಿ ಅವ್ರು ಹೋದ್ರೆ ಹೆಡ್ಲೈನ್ಸ್ ಗೊತ್ತಾಗೋದು, ಏನಾರು ಇದ್ರೆ ಇಂಪಾರ್ಟೆಂಟ್ ಮ್ಯಾಟರ್ಸ್ ಗೊತ್ತಾಗೋದು. ಈ ತರ ನಮಗೆ ದಿನದ ವಿದ್ಯಾರ್ಥಿ ಹಾದು ಹೋಗುವ ಹಂತದಲ್ಲೇ ವೃತ್ತಪತ್ರಿಕೆಗಳು ಕಣ್ಣಿಗೆ ಬೀಳ್ತಾ ಇತ್ತು. ಅದನ್ನು ಓದಬೇಕು ಅಂತ ಒಂದು ಪ್ರೇರಣೆಯ ವಾತಾವರಣ ಶಾಲೆ ಇತ್ತು. ಮತ್ತೆ ಯಾವಾಗಲೂ ಓದೋದೇ ಅಲ್ಲ, ನಮಗೆ ಡೇ ಔಟ್ಸ್ ಅಂತ ಕರ್ಕೊಂಡು ಹೋಗೋರು. ಡೇ ಔಟ್ಸ್ ಅಂದರೆ ಸುಮ್ಮನೆ ಎಲ್ಲೆಲ್ಲೋ ಆಗಲಿ ಅಲ್ಲೆಲ್ಲ ಕರ್ಕೊಂಡು ಹೋಗ್ತಾ ಇರಲಿಲ್ಲ, ಒಳ್ಳೆ ಮಹತ್ವ ಇರೋ ಅಂಥ ಜಾಗಗಳಿಗೆ ಕರ್ಕೊಂಡು ಹೋಗ್ತಾ ಇದ್ರು. ಈ ವರ್ಷ ನಮಗೆ ಶಿವಗಂಗೆ ಬೆಟ್ಟ ಆಗಿರಲಿ ಅಥವಾ ಇನ್ನು ಒಂದು ಫ್ಯಾಮಿಲಿ ಬಗ್ಗೆ ಒಂದು ನಾಟಕ ಮಾಡಿದ್ರು, ಅಲ್ಲಿ ಗುಬ್ಬಿ ವೀರಣ್ಣ ಆದ ಕಲಾಕ್ಷೇತ್ರಕ್ಕೆ ಕರ್ಕೊಂಡು ಹೋಗಿದ್ರು ನಮ್ಮನ್ನ. ಈ ಥರ ಎಲ್ಲೋ ಬರೀ ಓದೋದಲ್ಲ, ಬರೀ ಪುಸ್ತಕ ಅಷ್ಟೇ ಅಲ್ಲ, ನಮಗೆಲ್ಲ ಪುಸ್ತಕ, ಟೀಚರ್ಸು, ಈ ಥರ ಡೇ ಔಟ್ಸು, ಲೈಬ್ರರಿ, ನ್ಯೂಸ್ ಪೇಪರ್ ಇವೆಲ್ಲದರಿಂದ ಮಕ್ಕಳಿಗೆ ಒಂಥರ ಹೊರಗಡೆ ಇರೋ ನಾಲೆಜ್ ತುಂಬ ಚೆನ್ನಾಗಿ ಎನ್ರಿಚ್ ಮಾಡಿದ್ರು. ಬರೀ ಬುಕ್ಸಲ್ಲಿರೋ ಸಿಲೆಬಸ್ ಅಂತ ಬರೀ ICSE ಸಿಲೆಬಸ್ ಅಂತೂ ಓದಲಿಲ್ಲ 10th. ICSE ಒಂದು ಭಾಗ ಆಗಿದ್ರೆ ಡೇನಲ್ಲಿ ನಡೆಯೋವಂಥ ಮಿಕ್ಕಿದ್ದು ನಮ್ಮ ಜಗತ್ತಲ್ಲಿ ನಡೆಯೋವಂಥದ್ದನ್ನೆಲ್ಲ ನಮಗೆ ಡೈಲಿ ಏನು ಮಾಡೋರು, ಅಪ್ಡೇಟ್ ಮಾಡಿಸೋರು ನಮಗೆ. ಸೊ ಅದರಿಂದ ನಮಗೆ ನಾಲೆಜ್ ಎನ್ರಿಚ್ ಆಗೋದು, ಅದ್ರ ಜೊತೆ ಬುಕ್ಸ್ನೂ ಚೆನ್ನಾಗಿ ಓದ್ತಿತ್ತು. ಅಂಕ ಸಾಧನೆಯ ಮೂಲಕ ಇತರರ ಒಂದು ಕಣ್ಣಿಗೆ ಒಂದು ಕಣ್ಮಣಿ ಅಂತಿದ್ದೀರಿ ಅಂತಲೇ ಹೇಳಬಹುದು ನೀವೆಲ್ಲರೂ ಕೂಡ. ಹಾಗಾದರೆ ಮುಂದಿನ ನಿಮ್ಮ ಸಹೋದರ ವಿದ್ಯಾರ್ಥಿಗಳಿಗೆ ನಿಮ್ಮ ಒಂದು ಮಾತೇನು, ಕಿವಿ ಮಾತೇನು? ಮುಂದೆ ಅಂದರೆ ನೀವು ತುಂಬ ಎಫರ್ಟ್ಸ್ ಹಾಕಿ ಫಸ್ಟಿಂದನೂ ಚೆನ್ನಾಗಿ ಓದ್ಕೋತಾ ಬನ್ನಿ. ಇಲ್ಲಿ ಟೀಚರ್ಸು ನಿಮಗೆ ತುಂಬ ಸಪೋರ್ಟ್ ಮಾಡ್ತಾರೆ, ಮತ್ತು ನಿಮ್ಮ ಹಾರ್ಡ್ ವರ್ಕು ನಿಮಗೆ ತುಂಬ ಹೆಲ್ಪ್ ಮಾಡುತ್ತೆ. ಫಸ್ಟಿಂದನೇ ನೀವು ಹಾರ್ಡ್ ವರ್ಕ್ ಮಾಡ್ತಾ ಬಂದರೆ ಅದು ಕೊನೆಗೆ ನಿಮಗೆ ನಿಜವಾಗ್ಲೂ ಒಳ್ಳೆ ರಿಸಲ್ಟ್ ತಂದುಕೊಡುತ್ತೆ. ಸೊ ಯಾವತ್ತೂ ನೀವು ಕುಗ್ಬೇಡಿ, ನೀವು ಚೆನ್ನಾಗಿ ಮಾಡ್ತೀರಾ ಅನ್ನೋ ನಂಬಿಕೆ ನಿಮ್ಮಲ್ಲಿದ್ದರೆ ನೀವು ತುಂಬ ಮುಂದೆ ಬರ್ತೀರಾ. ಸೊ ತುಂಬ ಚೆನ್ನಾಗಿ ಓದ್ಕೊಳ್ಳಿ. ಪೂಜಿತಾ, ನೀವು ಹೇಳುವ ಅನುಭವದ ಗುಟ್ಟು ನಿಮ್ಮ ಕಿರಿಯ ವಿದ್ಯಾರ್ಥಿ ಮಿತ್ರರಿಗೆ. ನಾನು ಹೇಳುವುದೇನೆಂದರೆ, ಈಗ ಸ್ಕೂಲ್ ಹಂತದಲ್ಲಿ ಮಾಡುವ ಪರೀಕ್ಷೆಯಲ್ಲಿ ಏನೋ ಕಮ್ಮಿ ಬಂದರೆ ನನಗೆ ಆಗೋದೇ ಇಲ್ಲ ಬೋರ್ಡ್ ಎಕ್ಸಾಮಲ್ಲಿ ಅಂತ ಇರಬಾರ್ದು. ನನಗೇನೋ ಆಗುತ್ತೇನೋ, ಇನ್ನೂ ಜಾಸ್ತಿ ಬರುತ್ತೇನೋ ಅಂತ ನಂಬಿಕೆ ಮೇಲೆ ನಾವು ಮುಂದೆ ನಡೆದ್ರೆ ನಮ್ಗೆ ನಿಜ ಸಕ್ಸಸ್ ಸಿಗುತ್ತೆ. ಸಕ್ಸಸ್ ಯಾರಿಗೂ ಬೇಕಾದ್ರೂ ಸಿಗುತ್ತೆ, ಬಟ್ ನಾವು ಅದಕ್ಕೆ ಕರೆಕ್ಟಾಗಿ ಪರಿಶ್ರಮ ಎಲ್ಲ ಹಾಕಿದ್ರೆ ಸಿಗುತ್ತೆ. ನಾವು ಯಾವತ್ತೂ ನಾನು ಬರೋದೇ ಇಲ್ವೇನೋ, ನಾನು ಅಲ್ಲಿ ಓದ್ತಾರೋ ಆಗೋದೇ ಇಲ್ವೇನೋ ಅಂತ ಅಂದ್ಕೊಬಾರ್ದು. ಸೊ ನೀವೇ ನಿಮ್ಮ ನಂಬಿಕೆ ಇದೆ, ನಿಮ್ಗೆ ಸೆಲ್ಫ್ ಕಾನ್ಫಿಡೆನ್ಸ್ ಇದ್ದರೆ ಏನು ಬೇಕಾದ್ರೂ ಆಗುತ್ತೆ. ಸೊ ನಿಮಗೆ ಸೆಲ್ಫ್ ಕಾನ್ಫಿಡೆನ್ಸು, ಡಿಸಿಪ್ಲಿನ್ ಎಲ್ಲ ಇದ್ದರೆ ನೀವು ಚೆನ್ನಾಗಿ ಓದ್ತೀರಾ. ಸೊ ಅದು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯೂನಸ್, ನೀವೇನು ಹೇಳ್ತೀರಿ?
ಬರೀ 10th ಅಂದರೆ ಬರೀ ಓದೋದು ಬರೆಯೋದು ಅಂತ ಅಂದರೆ ಎಂಜಾಯ್ನೂ ಮಾಡಬೇಕು ಅಂತ ಇರುತ್ತೆ. ಆದರೆ ಎಂಜಾಯ್ ಮಾಡ್ತಾ ಮಾಡ್ತಾ ನಾವು ಓದಬೇಕು ಅಂತ ನಮ್ಮ ಮೈಂಡಿಗೆ ಇರಬೇಕು. ನಾವು ಆ್ಯಕ್ಚುಲಿ ಒಂದು ಅರ್ಧ ವರ್ಷ ಆದರೂ ವೇಸ್ಟ್ ಮಾಡಿದ್ರೂ ನಾವು ಮತ್ತೆ ಡಿಮೋಟಿವೇಟ್ ಆಗಬಾರ್ದು. ಅದರಿಂದ ಒಂದು ಅರ್ಧ ವರ್ಷ ಆದಮೇಲಾದರೂ ನಾವು ಮೋಟಿವೇಟ್ ಆಗಿ ನಮ್ಮ ಫೇಲ್ಯೂರ್ಸ್ನ ಮತ್ತೆ ನಾವು ತಿದ್ಕೊಂಡು ಮತ್ತೆ ಮುಂದೆ ಬರ್ತಾ ನಾವು ಅದನ್ನು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ತಾ ಮುಂದೆ ಬಂದ ನಮ್ಮ ಸಕ್ಸಸ್ಸು ನಮ್ಗೆ ಖಂಡಿತ ಸಿಗುತ್ತೆ ಅಂತ ಹೇಳ್ತೀನಿ. ಧವನ್, ನೀವೊಂದು ಬಾರಿ ನಿಮ್ಮ ಅಧ್ಯಯನಶೀಲತೆಯ ಗುಟ್ಟನ್ನು ನಮ್ಮ ಕಿರಿಯ ವಿದ್ಯಾರ್ಥಿಗಳಿಗೆ ತಿಳಿಸ್ಕೊಡಿ. ಅಂದರೆ ನಿಮ್ಮಲ್ಲಿರೋ ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ನ ನೀವು ಯಾವತ್ತೂ ಹಾಳು ಮಾಡ್ಕೋಬಿಡಿ. ನಿಮಗೆ ಧೈರ್ಯ ಇದ್ದರೆ ನನ್ನ ಕೈಲಿ ಆಗುತ್ತೆ ಅಂತ ಅದು ಹಾಗೇ ಆಗುತ್ತೆ. ಆಮೇಲೆ ಟೀಚರ್ಸ್ ಹೇಳೋದನ್ನು, ಪೇರೆಂಟ್ಸ್ ಹೇಳೋದನ್ನು ಈ ಟೀನೇಜಲ್ಲಿ ನಿಮಗೆ ಅನ್ನಿಸ್ಬೋದು, ಇವ್ರು ಹಿಂಗೆ ಹೇಳ್ತಾರೆ ನನಗೇನು ಗೊತ್ತಾಗಲ್ವಾ. ಬಟ್ ನೀವು ಅದನ್ನು ಒಂದು ಸ್ವಲ್ಪ ಆ ಮನಸ್ಥಿತಿ ಪಕ್ಕಕ್ಕಿಟ್ಟು ಒಂದು ಸ್ವಲ್ಪ ಯೋಚನೆ ಮಾಡಿ, ಅವರು ನಿಮ್ಮ ಒಳ್ಳೇದಕ್ಕೆ ಹೇಳೋದು ಅಂತ. ಅವ್ರು ಹೇಳೋದು ಕೇಳಿದ್ರೇ ನಿಮಗೆ 90+ ಬಂದುಬಿಡುತ್ತೆ. ಇನ್ನು 8 to 9% ತೆಗಿಯೋದು ನಿಮ್ಮ ಕೈಲಿರುತ್ತೆ. ಅವೆರಡೂ ನೀವು ಹಾರ್ಡ್ ವರ್ಕ್ ಮಾಡಿ ತೆಗೆದ್ಬಿಟ್ರೆ ನಿಮ್ಮ ಫ್ಯೂಚರ್ ನೀವೇ ಸೆಟ್ ಮಾಡ್ಕೊಳ್ಳೋದು ನಿಮ್ಮ ಕೈಯಲ್ಲಿದೆ. ಇಲ್ಲಿ ನಮ್ಮ 10ನೇ ತರಗತಿಯ ಸಾಧಕ ಮಿತ್ರರ ಒಂದು ವಿಚಾರವನ್ನು ನಾವು ತಿಳ್ಕೊಂಡು, ಈ ಒಂದು ಅವರ ಅನಿಸಿಕೆಗಳು ಮುಂಬರುವ ವಿದ್ಯಾರ್ಥಿಗಳಿಗೆ ಒಂದು ಪ್ರೇರಣೆ, ಒಂದು ಉತ್ತೇಜನ ಮತ್ತು ತಮ್ಮ ಅಧ್ಯಯನಶೀಲತೆಗೆ ಅಗತ್ಯವಾದ ಅಂಶಗಳನ್ನು ತಿಳಿಪಡಿಸ್ತವೆ ಅಂತಲೇ ಹೇಳ್ಬೋದು. ಹಾಗೆ ಶಾಲೆ ಅನ್ನೋದು ಅತ್ಯುತ್ತಮವಾದ ಆಯ್ಕೆ. ಹಾಗೆ ಆ ಶಾಲೆಯ ಪರಿಸರ ಯಾವ ರೀತಿ ವಿದ್ಯಾರ್ಥಿಯ ಜೀವನಕ್ಕೆ ಉಪಯುಕ್ತವಾಗುತ್ತೆ, ಅಂತಹ ಅದ್ಭುತವಾದ ವರೀನ್ ಶಾಲೆಯ ಪರಿಸರ ಅನೇಕ ವಿದ್ಯಾರ್ಥಿಗಳನ್ನು ಒಂದು ರೀತಿಯಲ್ಲಿ ಅತ್ಯದ್ಭುತವಾಗಿ, ಸಾಮಾನ್ಯವಾಗಿ ಬಂದವನು ಇಲ್ಲಿ ಅಸಾಮಾನ್ಯತೆಯೆಡೆಗೆ ಸಾಗುತ್ತಾನೆ, ಹಾಗೆ ಅದ್ಭುತವಾದವನು ಮಹಾ ಅದ್ಭುತವನ್ನೇ ಸಾಧಿಸ್ತಾನೆ ಅನ್ನೋ ಒಂದು ನಿದರ್ಶನವನ್ನು ವರೀನ್ ಅಂತಾರಾಷ್ಟ್ರೀಯ ವಸತಿ ಶಾಲೆ ನಮಗೆ ತೋರಿಸಿದೆ.